ಅವ್ರು ನಾಲ್ಗೆ ಕಚ್ಚಿಲ್ಲ, ನಾವು ನಾಲ್ಗೆ ಕಚ್ಬಿಡೋಣ. ಸಾವಡಿ ತಾರಡಿ ರಾವಡಿ ರಂಗಾವಡಿ ಇವ್ ಪುಡಿಕವ ಉಣ್ಣು ಬರಕಲ್ಲ PM ಆಗಿ ನೋಡ್ಬೇಕು ಅಂತ ನಾವು ಬಯಸ್ತೀವಿ. ಆದ್ರೆ ಕನ್ನಡನ್ ಬಿಟ್ಕೊಡದೆ ಇದ್ರೆ ಸಾಕು. ತಲೆಬದಿ ಉಟ್ಟು ಕೊಟ್ಟಿಡ ಅದಪ್ಪ ಯಪ್ಪ. ನೋಡ್ರಿ ನಿಮ್ಮವರೆಲ್ಲ ನಮ್ದೇತನೇ ಇರ್ತಾರೆ, ಕನ್ನಡ ಎಲ್ಲ ಚೆನ್ನಾಗಿ ಮಾತಾಡ್ತಾರೆ. ಕನ್ನಡಿಗರನ್ನ ಬಿಟ್ಕೊಡ್ಬೇಡಿ, ನಿಮ್ನ PM ಆಗಿ ನೋಡ್ಬೇಕು ಅಂತ ನಮ್ಮ ಆಸೆ ಅಷ್ಟೇ. ಯಾಕಂದ್ರೆ ಎಲ್ಲ ಕನ್ನಡ ನೋಡಿ ನಾವೆಲ್ಲ ಚೆನ್ನಾಗಿದ್ದೀವಿ. ತಾಳ್ಮೆ ಇರೋರು ವಿಡಿಯೋ ಪೂರ್ತಿ ನೋಡಿ. 32-33 ನಿಮಿಷ ಬರ್ಬೋದು ಮೋಸ್ಟ್ಲಿ. ಎಲ್ಲಾರ್ಗು ನಮಸ್ಕಾರ ಹಾಕೊಂಡ್ರಡೋ. ಏನ್ ಮಾಡೋದು, 30 ದಿನ ಯೂಟ್ಯೂಬ್ ಅಲ್ಲಿ 30 ವಿಡಿಯೋ ಅಪ್ಲೋಡ್ ಮಾಡ್ಬೇಕು ಅಂತ ಡಿಸೈಡ್ ಆಗ್ಬಿಟ್ಟಿದೀನಿ. ಯಾರೋ ಏನೋ ಅಂದ್ಬಿಟ್ಟವ್ರೆ, ಹೇಳ್ತೀನಿ ನಿಮ್ಗೆ 30 ದಿನ ಕಂಪ್ಲೀಟ್ ಮಾಡ್ಬಿಡ್ತೀನಿ. ಏನಾನ ಒಂದು ರೆಕಾರ್ಡ್ ಮಾಡ್ಬಿಟ್ಟು ಹಾಕ್ತಾ ಇರ್ತೀನಿ. ದಿನ ಜೀವನ ಅಷ್ಟೇ, ಡೈಲಿ ಜೀವನನೇ ರೆಕಾರ್ಡ್ ಮಾಡಿ ಹಾಕ್ತಾ ಇರ್ತೀನಿ. ಯಾರು ದಯವಿಟ್ಟು ನಮ್ಮ ಮಾತಿಂದ ಬೇಜಾರು ಮಾಡ್ಕೊಂಡ್ಬೇಡ್ರಪ್ಪ, ಇರಿಟೇಟ್ ಅಂತೂ ಮೊದಲೇ ಆಗ್ಬೇಡ್ರಪ್ಪ. ಗ್ಲಾಸ್ನೆಲ್ಲ ಕ್ಲೀನಾಗಿ ಒರೆಸಿದ್ದಾಯ್ತು, ಧೂಳುನು ಎಲ್ಲ ಹೊಡ್ಕೊಂಡಿದ್ದಾಯ್ತು. ಇವಾಗ ಏನೂ ಇಲ್ಲ, ಸೀದಾ ಹೋಗ್ಬೇಕು, ಬಾಡಿಗೆ ಓಡಿಸ್ಬೇಕು. 3-4 ದಿನ ಆಯ್ತು ಅಣ್ಣ, ಬಾಡಿಗೆನೇ ಓಡ್ಸೋಕ್ಕಾಗ್ತಾಯಿಲ್ಲ. ಏನಾನ ಒಂದು ಬರ್ತಾನೆ ಐತೆ. ಈಗ ನೆನ್ನೆ ನೋಡಿದ್ರೆ ಅವನು ಕಲಾಸಿ ಪಳೆ ಹೋಗೋಣ, ಅದೋಗೋಣ ಇದೋ ತಲೆನೋವು ಹಿಡ್ಕೊಂಡ್ಬಿಡ್ತು. ಇವತ್ತು ನೋಡಿದ್ರೆ ಮಾಡೋಣ ಅಂದರೆ ಯಾರ್ಯಾರು ಎಲ್ಲೆಲ್ಲಿಂದನೋ ಫೋನ್ ಮಾಡ್ಬಿಟ್ಟವ್ರೆ. ಅವ್ರ ಕೈಗೆಲ್ಲ ಸಿಕ್ದರೆ ಬಚಾವ್ ಆಗ್ಬಿಟ್ಟು ಬಾಡಿಗೆ ಹೊಡ್ಕೊಂಡು ಮನೆಗೆ ಹೋಗೋದೇ ದೊಡ್ಡ ಸಾಹಸ ಆಗ್ಬಿಟ್ಟೈತೆ ನಮ್ದು. ಏನು ಹೇಳ್ತೀರಾ, ಬನ್ನಿ ಡ್ಯೂಟಿ ಮೇಲೆ ಹೋಗೋಣ. ಅಯ್ಯ ನೋಡ್ರಿ, ಇಲ್ಲಿ ಹೆಲ್ಮೆಟ್ ಹಾಕಿಲ್ಲ, ಜೀಬ್ರಾ ಲೈನ್ ಮೇಲೆ ಬೇರೆ ನಿಂತ್ಕೊಂಡು ಅಲ್ಲಿ ಕ್ಯಾಮ್ರಾ ಐತೆ, ಅದಕ್ಕೆ ಕ್ಲೀನಾಗಿ ನಂಬರ್ ಪ್ಲೇಟ್ನ ಕೊಡ್ತಾ ಇರೋದು. ತಗೊಳಪ್ಪ, ಆ್ಯಂಗಲಲ್ಲಿ ಹೊಡ್ಕೊಂಬಿಡಿ. ಇದು ನಮ್ಮ KFC ಸಿಗ್ನಲ್, ಒಳ್ಳೆ ಫಾರಿನ್ ಇದ್ದಂಗೆ ಐತೆ ನೋಡ್ರಿ. ನಾನು ಇವಾಗ ಗ್ಯಾಸ್ ಹಾಕೋಕೆ ಹೋಗ್ತಾ ಇದ್ದೀನಿ. AMTC ಬಸ್ ನೋಡ್ರಿ, ಅಲ್ಲಿ ಕಲರೇ ಚೇಂಜ್ ಮಾಡಕ್ಕೆ. ಅಣ್ಣ 300 ಹಾಕೋಣ. ಹಾಕಿದ್ದೀನಿ ಅಣ್ಣ. ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ಯಾ ಅಣ್ಣ? ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಅಣ್ಣ, ಧನ್ಯವಾದಗಳು. ಇವಾಗ ಗ್ಯಾಸ್ ಹಾಕೊಂಬಿಡೋಣ. ಪಾಪ ಬೆಳಗ್ಗೆನೆ ಯಾವುದೋ ಆಕ್ಸಿಡೆಂಟ್ ನೋಡ್ಕೊಂಡು ಬಂದ್ಬಿಟ್ಟವ್ರು. ಲಾರಿ ಅವರು ಒಂದೇ ಏಟ್ಗೆ ಹೊಡ್ಕೊಂಡು ಹೋಗ್ಬಿಟ್ಟವ್ರಂತೆ. ಫುಲ್ ಜಾಮ್ ಆಗೋಗ್ಬಿಟ್ಟೈತೆ ಹಂಗಾರೆ. ಹಾಂ ಅಯ್ಯೋ, ಅಂಥದ್ನೆಲ್ಲ ತೋರಿಸ್ಬಿಟ್ರೆ ಪಾಪ ಬೆಳಗ್ಗೆನೆ ಅಪ್ಲೋಡ್ ಮಾಡ್ತೀನಿ. ಜನ ಹರ್ಟ್ ಆಗ್ಬಿಡ್ತಾರೆ. ಏನಪ್ಪ ಏನೋ ನೋಡೋಣ ಅಂತ ಬಂದರೆ ಇವ್ನು ಏನೋ ತೋರಿಸ್ತಾವನಲ್ಲ ಅಂದ್ಬಿಟ್ಟು. ಬಾಪ ಒಂದು ಸ್ಕ್ಯಾನರ್ ಮಾಡ್ಬಿಡು ನನಗೆ. ಅದೇನೋ ಪಾಯಿಂಟ್ಸ್ಗಳೇ ಆ್ಯಡ್ ಮಾಡ್ತಾ ಇಲ್ಲ ಈ ನಡುವೆ. ನೀನು ನಂಗೆ ಶೇಕ್ ಕೊಡ್ತಾ ಇದೆಯಾ? ಹಾಂ, ಇನ್ಸ್ಟಾಲ್ ಆಗಿಲ್ವಾ? ನನಗೊಂದು 300 ರೂಪಾಯಿ ಸ್ಕ್ಯಾನರ್ ಮಾಡ್ಬಿಡು. ಚೆನ್ನಾಗ ಮಾಡ್ತಾ ಇದ್ದೀನಿ ನಾನು, ಸೂಪರಾಗಿ. ಯೂಟ್ಯೂಬಲ್ಲಿ 30 ನಿಮಿಷದಲ್ಲಿ ಹಾಕ್ಬಿಡವ. ಇದ್ಮೇಲೆ ಜನ ನಮ್ಮ ಜೀವನ ನೋಡ್ಬಿಟ್ಟು ಖುಷಿ ಆಗ್ಬಿಡ್ಬೇಕು ಅಲ್ವಾ? ಆಯ್ತು ನೋಡ್ರಿ, ಬರೋದಾ? ಅಬ್ಬ, ಗ್ಯಾಸ್ ಪಿಕ್ಚರ್ ಆಯಿತು. ಹೋಗ್ಬಿಟ್ಟು ಆನ್ ಮಾಡಿಬಿಟ್ಟು ಆದಷ್ಟು ಯಾರು ಫೋನ್ಗಳ್ನೂ ಎತ್ತೇನೆ ಡ್ಯೂಟಿ ಮಾಡೋಣ ಬನ್ನಿ. ಪಾಪ ಬೆಳಗ್ಗೆನೆ ಯಾವುದೋ ಆಕ್ಸಿಡೆಂಟ್ ನೋಡ್ಕೊಂಡ್ ಬಂದ್ಬಿಟ್ಟ. ಅಣ್ಣ ನಮಸ್ಕಾರ. ಬೆಳಗ್ಗೆನೆ ಯಾವುದೋ ಆಕ್ಸಿಡೆಂಟ್ ನೋಡ್ಕೊಂಡ್ ಬಂದ್ಬಿಟ್ಟವ್ರ ಅವಯ್ಯ. ಸ್ಪಾಟ್ ಔಟ್ ಅಂತೆ. ಇಲ್ಲಿ ನೋಡ್ರಿ, ನಮ್ಮ 100 ಫೀಟ್ ರೋಡು. ಈ ಥರ ರೋಡು ಖಾಲಿಯಾಗಿರ್ಬೇಕಾದ್ರೆ ಗಾಡಿ ಓಡ್ಸೋಕೆ ಜಾಲಿಯಾಗಿರ್ತದೆ. ಒಂದು ಸ್ವಲ್ಪ ಜಾಮ್ ಆಗಿಬಿಟ್ರೆ ಜೀವನದ ಮೇಲೆ ಜಿಗುಪ್ಸೆ ಬಂದ್ಬಿಡ್ತದೆ. ಅಲ್ಲಿಂದ ಇಲ್ಲಿ ಗಂಟ ಅಲ್ಲ ಆಗ್ಬಿಟ್ರೆ ಜಾಮು ಒಂದೊಂದು ಸರಿ ಆಗುತ್ತೆ, ಸೈಕ್ ಆಗ್ಬಿಡ್ತದೆ. ಓಹೋ, ಇದು ನಮ್ಮ ರಾಮೇಶ್ವರಂ ಕೆಫೆ. ನಮ್ಮ ರಾಮೇಶ್ವರಂ ಕೆಫೆ ಏನಕ್ಕೆ ಆಯ್ತದೆ ಅದು? ಬರ್ರಪ್ಪ, ಡ್ಯೂಟಿ ಆನ್ ಮಾಡಿದ್ದೀನಿ, ಮಾಡೋಣ. ನಾನು 8 ಗಂಟೆಗೆ ಮನೆಯಿಂದ ಈಚೆ ಕಡೆ ಬಂದಿಲ್ಲಪ್ಪ. ಬೆಳಗ್ಗೆ 5 ಗಂಟೆಗೆ 4 ಗಂಟೆಗೆ ಎಚ್ಚರ ಆಗೋಯ್ತು. 5 ಗಂಟೆಗೆ ಹೊರಗಡೆ ಬಂದ್ಬಿಟ್ಟು ಬೇಕ್ರಿ ಹತ್ರ ನಿಂತ್ಕೊಂಡು ಟೀ ಕುಡ್ಕೊಂಡು, ನಮ್ಮ ಪಂಚಾಯತಿ ಕಟ್ಟೆ ಮೆಂಬರ್ಸ್ ಎಲ್ಲ ಬರ್ತಾರೆ, ನಾವೆಲ್ಲ ಮಾತಾಡ್ಕೊಂಡು 6:15 ಮನೆಗೆ ಹೋಗಿ, ಇವತ್ತೇನೋ ಹುಣ್ಣಿಮೆ ಇದೆ, ಸ್ನಾನ ಮಾಡಿಕೊಂಡು ಕ್ಲೀನಾಗಿ ಹೋಗ್ಬಿಡು ಅಂತಂದು ಮನೆಯಲ್ಲಿ ಸ್ನಾನ ಎಲ್ಲ ಮಾಡಿಕೊಂಡು ಬಂದಿದ್ದೀನಿ. ಗ್ಯಾಸ್ ಕೂಡ ಹಾಕ್ಕೊಂಡಿದ್ದೀನಿ. ಡ್ಯೂಟಿನೂ ಒತ್ಕೊಂಬಿಟ್ಟಿದ್ದೀನಿ, ಆನ್ ಮಾಡೋದಲ್ದೇ ಮಾಡಬೇಕು ನೋಡ್ರಿ ಡ್ಯೂಟಿ. ಎಷ್ಟು ಬೆಳಗ್ಗೆ 4 ಗಂಟೆಯಿಂದ ಕಡಿಮೆ ಅಂದ್ರೂ ಒಂದು 6 ಗಂಟೆ ಗಂಟ ಪಂಚಾಯತಿ ಕಟ್ಟೆ ಅಂದರೆ ನಮ್ಮ ಬೇಕ್ರಿ ಹತ್ರನೇ ಟೀ ಕುಡ್ಕೊಂಡು ನಮ್ಮ ಫ್ರೆಂಡ್ಸ್ಗಳು ಅವರೆಲ್ಲ ಬಂದು ಮಾತುಕತೆಗಳು ಮಾತಾಡಿಕೊಂಡು ಎಲ್ಲ ಮುಗಿಸ್ಕೊಂಡು 8 ಗಂಟೆಗೆ ಕರೆಕ್ಟಾಗಿ ಎಲ್ಲ ಗ್ಯಾಸ್ ಹಾಕಿಸ್ಕೊಳ್ಳೋಷ್ಟೊತ್ತಿಗೆ ಪ್ರೊಸೀಜರು 8 ಗಂಟೆ ಆಗ್ಬಿಟ್ಟಿತ್ತು. 8 ಗಂಟೆಗೆ ಎಲ್ಲ ಮಾಡಿ ಮುಗಿಸ್ಕೊಂಡು 8 ಗಂಟೆ 4 ನಿಮಿಷಕ್ಕೆ ಒಂದು ಡ್ಯೂಟಿ ಹಾಕ್ಕೊಂಡಿರೋದು. ಇವ್ರುಗಳು ಬರೋಕ್ಕದು ಎಷ್ಟೊತ್ತು? ಸಾರ್ ಇದ್ದೀರಾ? ಎಲ್ಲಿದ್ದೀರಾ? ಹಾಂ, ಆಟೋ ಬುಕ್ ಮಾಡಿದ್ದೀರಾ? ಜ್ಞಾಪಕ ಐತಾ? ಬಂಬಿಡಿ ಜಲ್ದಿ. ಹಾಂ, ಇವ ಅಮ್ಮನ ಯಾರೋ ಇವಾಗ ಬಂದ್ಲು, ಅಲ್ಲಿ ಬಿಟ್ಟೆ ಡ್ರಾಪ್. ಅಲ್ಲಿ ಮನೆ ಹತ್ರನೇ 10-15 ನಿಮಿಷ ವೆಯ್ಟ್ ಮಾಡಿಸ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು
ಮಾಡಿದ್ದೀನಿ ನೋಡಿ ಅಂದ್ಬಿಟ್ಟು ಹೊಂಟೋದ್ಲು. ನೋಡಿದ್ರೆ 55 ರೂಪಾಯಿ ಮಾಡಿದ್ರು. 60 ರೂಪಾಯಿ ಆಗೈತೆ, 55 ರೂಪಾಯಿ. ಅದು ಇದ್ದಿದ್ರಲ್ಲೂ 5 ರೂಪಾಯಿ ಕಡಿಮೆ ಕೊಟ್ಬಿಟ್ಟೋಗೋರು. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು ಅನ್ನಂಗೆ ಆಯ್ತದೆ. ಹಿಂಗಾದ್ರೆ ಏನು ಇಳಿದ್ಬಿಟ್ಟು ಹೋಯ್ತಾನೆ ಇರ್ತಾರೆ. ಒಬ್ಬೊಬ್ರಂತೂ ಥ್ಯಾಂಕ್ಸ್ ಅಂದ್ಬಿಟ್ಟು ಹೊಂಟೆ ಹೋಯ್ತಾರೆ. ನಮ್ಗೊಂಥರ ಬೇಜಾರು ಕರೆದ್ಬಿಟ್ಟು ಕೇಳಾಕ. ಏನು ಮಾಡೋದು, ಗ್ಯಾಸ್ ರೇಟ್ 100, ಗೋಲ್ಡ್ ರೇಟ್ ಓಡ್ತಾ ಇದೆ. ಗ್ಯಾಸ್ ರೇಟು ಹೇಳಲೇಬೇಕು ಬ್ರೋ. ಫ್ರೀಯಾಗೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಕೆಲಸ ನಡೆಯಲ್ಲ. ಏನೋ ಕೈ ಕಾಲು ಇಲ್ದಿರೋರ್ಗೆ ಮಾಡೋಣ, ಎಲ್ಲ ನೆಟ್ಗಿರೋರ್ಗೆ ಯಾಕೆ ಹೆಲ್ಪ್ ಮಾಡೋಣ ಅಲ್ವಾ? 8 ಗಂಟೆ 18 ನಿಮಿಷ ಆಯಿತು ಕಣವ್ವ. ಇದು ನೋಡ್ರಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಟೈಮ್ ಇದ್ದರೆ ಸಾಯಂಕಾಲ ಏನಾದರೂ ಸಿಕ್ಕಿದ್ರೆ ಈ ಸ್ಪಾಟ್ ತೋರಿಸ್ತೀನಿ. ಯಾವ ಥರ ಸೈಕ್ ಆಗ್ಬಿಡ್ತದೆ. ಅಲ್ಲಿ ಪೊಲೀಸ್ ಅಮ್ಮನ ನಿಂತ್ಕೊಂಡವಳೆ. ಅದು ಏನು ಕೋರ್ಸ್ ಮಾಡಿಬಿಟ್ಟವಳ ತಾಯಿ ಗೊತ್ತಿಲ್ಲ. ಕ್ಲಿಯರ್ ಮಾಡ್ತಾ ಇಲ್ಲ ಜಾಮ್ ಮಾಡಾಕ್ತಾ ಇರೋದು. ಇದ್ದಿದ್ದು ಈ ಕಡೆ ಬರ್ರಿ ಹಿಂಗೆ ಬರ್ರಿ ಅಂದ್ಕೊಂಡು. ಇವರು ಈ ಫ್ಲ್ಯಾಗ್ ಹತ್ರ ಡೈಲಿ ತೊಳಿತಾರಂತಪ್ಪ. ಅಣ್ಣ ನಮ್ಮ ಕಡೆಯಿಂದ ಥ್ಯಾಂಕ್ಸ್. ಜೈ ಕರ್ನಾಟಕ. ಮತ್ತೆ ಕ್ಲೀನಾಗಿರಬೇಕು, ಇಲ್ಲಾಂದರೆ ಸಿಕ್ಕಾಪಟ್ಟೆ ಗಲೀಜು ಹಾಕ್ಬಿಡುತ್ತೆ. ಡೈಲಿ ತೊಳಿತಾನಂತೆ ಪಾಪ ಇವಯ್ಯ. ಫ್ಲ್ಯಾಗು ಕಿತ್ತೋಗಿಲ್ಲಪ್ಪ, ಕರೆಕ್ಟಾಗಿ ಎಳಿತೆ ಎಲ್ಲ. ಏನ ಸುಮ್ಮನೆ ಇಲ್ಲ. ನಮ್ಮ 80 ಫೀಟ್ ರೋಡ್ ಹತ್ರ. ಅಣ್ಣ ಯಾವ ಊರು ನಿಮ್ಮದು? ಊರು ಗಾವು ಆಸಾಮ್ ಅವನಂತ ಪಾಪ. ಕನ್ನಡ ಬರಲ್ಲ, ಆದರೆ ಫ್ಲ್ಯಾಗ್ ತೊಳಿತಾ ಇರ್ತಾನೆ. ಅಲ್ಲ ಗುರು, ಈ ಥರ ವಾಕಿಂಗು ಅನ್ನೋ ಹೆಸ್ರಲ್ಲಿ ಓಡಾಡೋದ್ರ ಬದಲು ಒಂದು ವಾರ ಗಾರೆ ಕೆಲಸನೋ ಯಾವ್ದಾನ ಕೂಲಿ ಕೆಲಸ ಮಾಡಿಬಿಟ್ರೆ ಸರಿ ಹೋಗ್ಬಿಡ್ತದಪ್ಪ ಎಲ್ಲ. ಗುರು, ಈ ಜಿಯೋದು ಕರೆಕ್ಟಾಗಿ ನೆಟ್ವರ್ಕೇ ಬರಲ್ಲ ಗುರು ಎಲ್ಲೂ. ಕರೆಕ್ಟಾಗಿ 5G ಅನ್ಲಿಮಿಟೆಡ್ ಅಂದ್ಬಿಟ್ಟು 5G ರೀಚಾರ್ಜ್ ಮಾಡ್ಕೊಂತಾನೆ. ಊರು ತುಂಬ 4G ಮಾತ್ರ ಪರ್ಫೆಕ್ಟಾಗಿ ಬಂದ್ಬಿಡುತ್ತೆ. ಅದೂ ಕೆಲವೊಂದು ಕಡೆ ಕರೆಕ್ಟಾಗಿ ಬರಲ್ಲ. ಈ ಬಾಡಿಗೆ ಒತ್ತದ ನೋಡ್ರಿ, ಅಲ್ಲಿ ನಿಂತ್ಕೊಂಡು 5 ಬಾಡಿಗೆ ಒತ್ತಿದ್ದೀನಿ. 5 ಬಾಡಿಗೆನೂ ಅಕ್ಸೆಪ್ಟ್ ಆಗಿಲ್ಲ. ನೆಟ್ವರ್ಕ್ ಇಲ್ಲ. ಮತ್ತು ಇನ್ನೇನಕ್ಕೆ ಇವ್ರಿಗೆ ಇದು ಮಾಡೋದು ನಾವು 5G ರೀಚಾರ್ಜ್ ಮಾಡ್ಬಿಟ್ಟು ನೆಟ್ವರ್ಕ್ ಎಲ್ಲ ಕಡೆ ಕೊಡ್ಬೇಕಾರೆ ದುಡ್ಡು ತಗೊಂಡ್ಮೇಲೆ. ಈ ಥರ ಮೋಸಗಳು ಮಾಡ್ತಾರೆ ಜನಗಳು. ಇವ್ರನ್ನೆಲ್ಲ ಬಿಟ್ಬಿಟ್ಟು ಆಟೋದವ್ರು ಸರಿ ಇಲ್ಲ ಅಂತ ಎಲ್ಲ ಅದು ಇದು ಮಾತಾಡ್ತಾರೆ. ಆಟೋದವ್ರು ಸರಿ ಇಲ್ಲ, ಅವ್ರು ಸರಿ ಇಲ್ಲ. ಇಷ್ಟು ದೊಡ್ಡ ಕಂಪನಿಗಳೇ 5G ರೀಚಾರ್ಜ್ ಮಾಡಿಸ್ಕೊಳ್ಳೋದು, 4G ಸರ್ವಿಸ್ ಕೊಡೋದು, 4G ರೀಚಾರ್ಜ್ ಮಾಡಿಸ್ಕೊಳ್ಳೋದು, ನೆಟ್ವರ್ಕೇ ಕೊಡೋಲ್ಲ. ಇಂತಿಂಥ ಮೋಸಗಳು ಮಾಡ್ತಾರೆ. ಇವನ್ ಕೇಳೋರೆಲ್ಲ ಯಾರು ಗತಿ ಇಲ್ಲಪ್ಪು. ನಮಗೆ ಮಾತ್ರ ಏರ್ಕ ಬಂದ್ಬಿಡ್ತಾರೆ. ಯಾಕಂದ್ರೆ ರೋಡಲ್ಲೇ ಸಿಗ್ತಾ ಇರ್ತೀವಲ್ಲ ನಾವು. ಇವ್ರುಗಳು ಸಿಕ್ಕಲ್ಲ. ಇವರೆಲ್ಲ ಬೊಂಬ್ಸರು, ದೊಡ್ಡ ಮನೆ, ಸುತ್ತಮುತ್ತ ಸೆಕ್ಯೂರಿಟಿ ಹಂಗಿರ್ತಾರೆ. ಇವ್ರು ಸಿಕ್ಕಲ್ಲ. ಇವರು ಮಾಡೋದು ಜಡಿಯೋದನ್ನೆಲ್ಲ ಗೂಟ ಜಡ್ದ್ಬಿಟ್ಟು ಆರಾಮಾಗಿ ಫುಲ್ ಸೆಕ್ಯೂರಿಟಿಲಿ ಇರ್ತಾರೆ. ನಾವುಗಳಂದ್ರೆ ರೋಡಲ್ಲೇ ಸಿಗ್ತೀರಿ, ಮಕ್ಕುಗಿತಾರೆ ಇರ್ಕೊಂಡು ಅಲ್ವಾ. ನಮ್ಮ 100 ಫೀಟ್ ರೋಡ್ ಈ ಥರ ಖಾಲಿ ನೋಡೋಕ್ಕೆ ಒಂದು ಮಜಾ ಅನ್ಕೊಂಬಿಡಿ. ಸ್ವಲ್ಪ ಏಟ್ ಹಾಕ್ಬಿಡ್ತು ಅಣ್ಣ, ಜಸ್ಟ್ ಸ್ವಲ್ಪ ಮಿಸ್ಟೇಕ್ ಆಯಿತು. ಏಟ್ ಹಾಕ್ಬಿಡ್ತು ಗಾಡಿಗಾ. ಬಿಡಿ, ಏನೋ ಮಾಡೋಕ್ಕಾಗಲ್ಲ. 2 ವೀಲರ್ ಅವರು ಹೊಡೆದ್ಬಿಟ್ರು ಹಿಂದ್ಗಡೆಯಿಂದ ಬಂದು. ಅದನ್ನೆಲ್ಲ ಸಣ್ಣ ಪುಟ್ಟ ಎಲ್ಲ ನೋಡ್ಕೊಂಡು ಕೂತ್ಕೊಂಡ್ರೆ ಕೆಲಸ ನಡೀತದ. ಬೆಳಗ್ಗೆನೆ ಅವ್ರಿಗೂ ಮೂಡ್ ಅಪ್ಸೋದು ಮಾಡೋದು ಬೇಡ, ನಮಗೂ ಮೂಡ್ ಅಪ್ಸೋದು ಮಾಡೋದು ಬೇಡ ಅಂದ್ಬಿಟ್ಟು ಡ್ಯೂಟಿಗೆ ಹೋಗೋಣ. ನಾನು ಹಂಗೆ ಹೋಗ್ತಾ ಇದ್ನಾ, ನನ್ನ ಪಾಡಿಗೆ ನಾನು ಹಿಂಗೆ ಹೋಗ್ತಾ ಇದ್ದೆ. ಅವಯ್ಯ ಏನು ಮಾಡಕ್ಕೆ ಬಂದೋ ಏನು ಕತೆನೋ ಗೊತ್ತಿಲ್ಲ, ಲೆಫ್ಟಿಂದ ಬಂದ್ಬಿಟ್ಟು ಪಡಾರ ಅಂತ ಹೊಡೆದ್ಬಿಟ್ಟ. ಬೆಳಗ್ಗೆನೆ ಸುಮ್ಮನೆ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಯೂಸ್ಲೆಸ್, ಟೈಮ್ ವೇಸ್ಟು. ಅವ್ರಿಗೂ ಮೂಡ್ ಅಪ್ಸೆಟ್ ಆಗೋಗ್ತದೆ, ನಮಗೂ ಮೂಡ್ ಅಪ್ಸೆಟ್ ಆಗ್ಬೋದು. ಅದಕ್ಕೆ ಅಣ್ಣ ಇರ್ಲಿ ಬನ್ನಿ, ಹುಷಾರಾಗಿ ಹೋಗಿ. ಸ್ವಲ್ಪ ಕೈಗೆ ಏಟ್ ಹಾಕ್ಬಿಟ್ಟಿತ್ತು ಅವ್ರಿಗೆ. ಪರವಾಗಿಲ್ಲ ಬನ್ನಿ ಅಣ್ಣ, ಅದೇನು ಜಾಸ್ತಿ ಏನು ಏಟ್ ಆಗಿಲ್ಲ ನಮಗೆ, ನಿಮ್ಗೇನು ಆಗಿಲ್ಲ ತಾನೇ ಅಂದ್ಬಿಟ್ಟು ಅವ್ರನ್ನ ಕಳಿಸ್ಬಿಟ್ಟು ನಾನು ಬಂದೆ. ಬೇಜಾರಾಗೋಗ್ಬಿಡುತ್ತೆ ಗುರು, ಗಾಡಿಗಳಿಗೆ ಏನಾನ ಆಗ್ಬಿಟ್ರೆ ಹಿಂಗೆ ಬೆಳಗ್ಗೆನೆ ಅಲ್ವಾ. ತುಂಬ ಕಷ್ಟ ಬಿದ್ದು ನೋಡ್ಕೊಂಡಿರ್ತೀವಿ. ನೋಡ್ರಿ ಹಿಂಗೈತೆ ನನ್ನ ಗಾಡಿ. 2012 ಮಾಡಲು. ಟೆನ್ಷನ್ ಮಾಡ್ಬಿಟ್ರು ಬೆಳಗ್ಗೆ ಯಾರೋ ಬಂದ್ಬಿಟ್ರು. ಏನೂ ಮಾಡೋಕ್ಕಾಗಲ್ಲ ಬಿಡಿ. ಸದ್ಯ ಏನೂ ಆಗಲಿಲ್ಲ, ದೊಡ್ಡದಾಗೆಲ್ಲ ಚಿಕ್ಕದಾಗ ಆಯಿತು. ಅಣ್ಣ ನೀವೇನಾದರೂ ಆಟೋ ಡ್ರೈವರ್ ಆಗಿ ಈ ವಿಡಿಯೋನ ನೋಡ್ತಾ ಇದ್ರೆ ನಿಮಗೆ ನನ್ನ ಕಡೆಯಿಂದ ಒಂದು ಮಾತು. ಎಲ್ಲಾ ಕಸ್ಟಮರ್ಗಳಿಗೂ 5 ಸ್ಟಾರ್ ಕೊಟ್ಬಿಡ್ತೀರಾ. ದಯವಿಟ್ಟು ಆ ಥರ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಎಲ್ಲಾ ಕಸ್ಟಮರ್ಗಳು ನಿಮ್ಗೆ 5 ಸ್ಟಾರ್ ಕೊಡಲ್ಲ. ನೀವು ಯಾವ ತರ ಬಿಹೇವ್ ಮಾಡ್ತೀರಾ ಆ ತರ ಸ್ಟಾರ್ ರೇಟಿಂಗ್ ಮಾಡ್ತಾರೆ ಅವರು. ನೀವು ಕಸ್ಟಮರ್ಗಳು ಯಾವ ತರ ಬಿಹೇವ್ ಮಾಡ್ತಾರೆ ಅದ್ ನಿಮ್ಗೆ ಇಷ್ಟ ಆದ್ರೆ 5 ಸ್ಟಾರ್ ಕೊಡಿ, ಇಲ್ಲ ಅಂದ್ರೆ 1 ಸ್ಟಾರ್ 2 ಸ್ಟಾರ್ ಕೊಡಿ. ಆಲ್ಮೋಸ್ಟ್ ಬರೋಂತ ಕಸ್ಟಮರ್ಗಳು ಡ್ರೈವರ್ಗೆ 5 ಸ್ಟಾರ್ ಕೊಡಲ್ಲ.
ಅರ್ಥ ಆಯ್ತಾ? 4, 3 ಅವ್ರು ಏನಾದ್ರೂ ಒಂದು ತಪ್ಪು ಕಂಡು ಹಿಡಿದ್ಬಿಟ್ಟು ಅದ್ರ ಮೇಲೆ ಸ್ಟಾರ್ ರೇಟಿಂಗ್ ಕೊಡ್ತಾರೆ. ನಾವುಗಳು ಆಟೋ ಡ್ರೈವರ್ಗಳು ಏನ್ ಮಾಡ್ಬಿಡ್ತೀವಿ, ಅವ್ರು ಬೈದ್ರು ಅವ್ರು ಒಳ್ಳೇದ್ ಮಾಡಿದ್ರು ಕೆಟ್ಟದ್ ಮಾಡಿದ್ರು ಏನೇ ಮಾಡಿದ್ರು ಆಟಿಟ್ಯೂಡ್ ತೋರಿಸಿದ್ರು ಹಿಂಗ್ ಡ್ರಾಪ್ ಮಾಡ್ತೀವಿ. ಅಷ್ಟೇ ಅಮೌಂಟ್ ಇಸ್ಕೊಂಡಿದ್ದೆ 5 ಸ್ಟಾರ್ ತೋರಿಸ್ತದೆ 5 ಸ್ಟಾರ್ ಕೊಟ್ಬಿಡ್ತೀವಿ. ಹಂಗಾಗ್ಬಿಟ್ಟೆ ಐಡಿಗಳು ಬ್ಲಾಕ್ ಆಗೋಗೋದು. ಅರ್ಥ ಆಯ್ತಾ? ನೀವು ಕಸ್ಟಮರ್ಗೆ 5 ಸ್ಟಾರ್ ಕೊಟ್ಟಿದ್ದೀರಾ, ಕಸ್ಟಮರ್ ನಿಮ್ಗೆ 1 ಸ್ಟಾರ್ 2 ಸ್ಟಾರ್ ಕೊಟ್ಬಿಟ್ಟು ಕಂಪ್ಲೇಂಟ್ ಹಾಕ್ಬಿಟ್ರು ಅಂದ್ರೆ ಯಾವ್ದೇ ಒಂದು ಅವ್ರದ್ದು ಕಂಪನಿ ಅವ್ರದ್ದು ತಪ್ಪು ಅಂತ ಹೇಳಕ್ ಆಗಲ್ಲ. ಅವ್ರನ್ನ ಏನ್ ಮಾಡ್ಬಿಡ್ತಾರೆ, ಓ ಹೌದು ಇದ್ರೂ ಇರ್ಬೋದು, ಇವಂದೇ ಏನೋ ತಪ್ಪು, ಕಸ್ಟಮರ್ದು ಏನೋ ತಪ್ಪಿಲ್ಲ ಅಂತ ಕನ್ಸಿಡರ್ ಮಾಡ್ಬಿಟ್ಟು ಐಡಿನ ಬ್ಲಾಕ್ ಮಾಡೋ ಚಾನ್ಸಸ್ ಇರ್ತದೆ. ಕಸ್ಟಮರ್ ಅವ್ರು ಹೆಂಗ್ ಅನ್ಸುತ್ತೆ ನಿಮ್ಗೆ ಅದ್ರ ಮೇಲೆ ಸ್ಟಾರ್ ರೇಟಿಂಗ್ ಮಾಡಿ. ಉದಾಹರಣೆಗೆ ಒಂದ್ ಹೇಳ್ತೀನಿ ನೋಡಿ, ಸ್ಟಾರ್ ರೇಟಿಂಗ್ ಏನಕ್ಕೆ ನಿಮ್ಗೆ 5 ಕೊಡಲ್ಲ ಅಂತ ಹಿಂಗ್ ಹೋಗ್ತಾ ಇರ್ತೀರಾ, ಒಂದ್ ಹಳದಲ್ಲಿ ಜೋರಾಗಿ ಹಿಂಗ್ ಇಳಿಸ್ಬಿಟ್ರು 1 ಇಲ್ಲ 2 ಸ್ಟಾರ್ ಕಡಿಮೆ ಆಗೋಗ್ಬಿಡುತ್ತೆ. ಸರಿನಾ? ಸುಮ್ನೆ ಕುತ್ಕೊಂಡಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಂಬಿಡಿ, ಇಳಿದ್ಬಿಟ್ಟು ಹೋಗ್ಬಿಟ್ಟು ಅವ್ರು ನಿಮ್ಗೆ 5 ಸ್ಟಾರ್ ಕೊಡ್ತಾರೆ ಅಂತ ಅನ್ಕೋಬೇಡಿ. ಯಾರು ನಮ್ಗೆ 5 ಸ್ಟಾರ್ ಕೊಡಲ್ಲ. 2, 3, 1 ಈ ತರ ಕೊಟ್ಬಿಟ್ಟು ಒಬ್ಬೊಬ್ರು ಕಂಪ್ಲೇಂಟ್ಗಳೆಲ್ಲ ಹಾಕ್ಬಿಡ್ತಾರೆ. ಅರ್ಥ ಆಯ್ತಾ? ಇಳಿಯಪ್ಪ ಅಪ್ಪ ನೀವು ಒಳ್ಳೆ ರೇಟಿಂಗ್ ಕೊಟ್ಬಿಡ್ರಪ್ಪ ನಮ್ಗೆ, ಆಮೇಲೆ ಸೈಕಿ ಕೊಟ್ಬಿಟ್ಟಿರಾ. ಇವಾಗ ನೋಡಿ ಹುಡುಗರೆ ಎಲ್ಲ ನಾನು ಹಳದಲ್ಲಿ ಜೋರಾಗಿ ಒಂದ್ ಸ್ವಲ್ಪ ಇಳಿಸ್ಬಿಟ್ರೆ ಹೋಗ್ಬಿಟ್ಟು ಮನೇಲಿ ಕಂಪ್ಲೇಂಟ್ ಮಾಡ್ತಾರೆ. ಹಿಂಗ್ ಹೋಗ್ಬೇಕಾದ್ರೆ ಈ ತರ ದುಡ್ಕಂತ ಇಳಿಸ್ಬಿಟ್ರು ಅಪ್ಪ ಅಂದ್ಬಿಟ್ಟು ಅಲ್ವಾ ಅಂತ. ಅದ್ರಲ್ಲಿ ಅವ್ರೆಲ್ಲ ನಮ್ಗೆ ಕೊಡ್ತಾರೆ ಅಂತ ಇಟ್ಕೊಬೇಡಿ. ಕಸ್ಟಮರ್ ನಿಮ್ ಜೊತೆ ಬಂದ್ರ ಫೋನ್ ನೋಡ್ಕೊಂಡ್ ಕುತ್ಕೊಂಡಿದ್ರಾ, ನಿಮ್ ಹತ್ರ ಏನೋ ಮಾತಾಡ್ಲಿಲ್ವಾ, ಚೆನ್ನಾಗಿ ಬಿಹೇವ್ ಮಾಡ್ಲಿಲ್ವಾ, ನಿಮ್ಗೇನೋ ಒಂದು ಇಷ್ಟ ಆಗ್ಲಿಲ್ವಾ ಅವ್ರಿಗೆ ತಕ್ಕನಂಗೆ ರೇಟಿಂಗ್ ನ ಮಾಡಿ. ಸುಮ್ನೆ ನೀವು ಎಲ್ಲಾರ್ಗು ಬಾಡಿಗೆ ಬಿಟ್ಟಿದೆ 5 ಸ್ಟಾರ್ಗಳು ಕೊಟ್ಕೊಂಡು ಹೋಗ್ಬಿಟ್ರೆ ನಿಮ್ಮ ಐಡಿಗೆ ತೊಂದ್ರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಆಟೋ ಡ್ರೈವರ್ಗಳಿಗೆ, ಕ್ಯಾಬ್ ಡ್ರೈವರ್ಗಳಿಗೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ, ಎಲ್ಲ ಕಸ್ಟಮರ್ಗಳು 5 ಸ್ಟಾರ್ಗೆ ಎಲಿಜಿಬಲ್ ಆಗಿರಲ್ಲ. ಅಂದರೆ ಕೆಲವೊಂದು ಕಸ್ಟಮರ್ ಇರ್ತಾರೆ, ಸರ್ ಅಲ್ಲೇ ಇರಿ ನಾನೇ ಬರ್ತೀನಿ, ಅಷ್ಟೊಂದು ಖುಷಿ ಮಾಡಿದ್ರೆ ಮಾತ್ರ, ಅಂದರೆ ಅಷ್ಟೊಂದು ನಿಮಗೆ ಹ್ಯಾಪಿ ಬಿಹೇವ್, ಅಷ್ಟೊಂದು ಖುಷಿಯಾಗಿ ಬಿಹೇವ್ ಮಾಡಿದ್ರೆ ಮಾತ್ರನೇ ಅವ್ರಿಗೆ 5 ಸ್ಟಾರ್ ಕೊಡಿ. ನೀವು ಸುಮ್ಮನೆ ಎಲ್ಲಾರ್ಗು 5 ಸ್ಟಾರ್ ಕೊಡ್ತೀರಾ. ಕಸ್ಟಮರ್ಗಳು ನಮ್ಮನ್ನ ಇಂಚಿಂಚು ನೋಡ್ಬಿಟ್ಟು ಅನಲೈಸಸ್ ಮಾಡಿಬಿಟ್ಟೆ ಅವ್ರು ಸ್ಟಾರ್ ರೇಟ್ ಮಾಡೋದು. ನೀವು ಸುಮ್ಮನೆ ಹೋಗ್ಬಿಟ್ಟು ಡ್ರಾಪ್ ಮಾಡ್ಬಿಟ್ಟು ಎಲ್ಲಾರ್ಗು 5 ಸ್ಟಾರ್ ಕೊಟ್ಬಿಟ್ರೆ ನಾಳೆ ನಿಮ್ಮ ಐಡಿಗೆ ತೊಂದರೆ ಆಗುತ್ತೆ. ಅವ್ರು 1, 2 ಕೊಟ್ಬಿಟ್ಟು ಹೋಗ್ತಾರೆ, ನೀವು ಎಲ್ಲಾರ್ಗು 5 ಸ್ಟಾರ್ಗಳು ಕೊಟ್ಕೊಂಡಿರ್ತೀರ. ಕಸ್ಟಮರ್ ಬಿಹೇವ್ ಹೆಂಗಿರುತ್ತೆ ಅದ್ರ ಮೇಲೆ ಸ್ಟಾರ್ ರೇಟ್ ಮಾಡಿ. ನಿಮ್ಮ ಐಡಿಗೆ ಒಳ್ಳೆಯದು, ನಿಮ್ಗೂ ಒಳ್ಳೆಯದು. ಅರ್ಥ ಆಯ್ತಾ? ಬೇರೆಯವ್ರ ತಪ್ಪು ಕಂಡುಹಿಡಿಬೇಕು ಬ್ರೋ, ಮುಂದೆ ನೋಡ್ಕೊಂಡೆ ಹಿಂದೆದೆಲ್ಲಾನು ಕಂಡುಹಿಡಿಬೇಕು. ಅವ್ರೂ ಬರ್ತಾರೆ ನೋಡ್ರಿ, ನಾವು ಸುಮ್ಮನೆ ಫೋನಲ್ಲಿ ಮಾತಾಡ್ತಾ ಇದ್ರು 2 ಸ್ಟಾರ್ ಕಡಿಮೆ ಕೊಟ್ಬಿಡ್ತಾರೆ. ಅವ್ರೂ ಫೋನ್ ಯೂಸ್ ಮಾಡ್ತಾ ಇರ್ತಾರೆ, ಅವ್ರೂ ನಮ್ಮ ಹತ್ರ ಮಾತಾಡಲ್ಲ. ಅದಕ್ಕೆ ನಾವು 2 ಸ್ಟಾರ್ ಕಡಿಮೆನೇ ಕೊಡ್ಬೇಕಲ್ವ. ಇನ್ನೂ ಸಿಂಪಲ್ ಆಗಿ ಅರ್ಥ ಮಾಡಿಸ್ತೀನಿ ನೋಡಿ. ದಿನಕ್ಕೆ ನೀವು ಒಂದು 10 ಬುಕಿಂಗ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ, 10 ಜನನು ನಿಮ್ಗೆ 5 ಸ್ಟಾರ್ ಕೊಟ್ಟಿರಲ್ಲ. ಆದ್ರೆ ನೀವು 10 ಜನಕ್ಕೂ 5 ಸ್ಟಾರ್ ಕೊಟ್ಬಿಡ್ತೀರಾ. ಕೆಲವೊಬ್ಬರಿಗೆ ಯಾರಿಗೋ ಒಬ್ಬರಿಗೆ 1 ಸ್ಟಾರು 2 ಸ್ಟಾರು ಕೊಟ್ಟಿರ್ತೀರಾ, ಮಿಕ್ದವ್ರಿಗೆಲ್ಲ 5 ಸ್ಟಾರ್ ಕೊಟ್ಬಿಟ್ಟಿರ್ತೀರಾ. ನೀವು ಯಾರ್ಯಾರಿಗೆ 5 ಸ್ಟಾರ್ ಕೊಟ್ಟಿರ್ತೀರಲ್ಲ ಅವ್ರು ಯಾರೂ ನಿಮ್ಗೆ 5 ಸ್ಟಾರ್ ಕೊಟ್ಟಿರಲ್ಲ. 10 ಜನದಲ್ಲಿ ಒಬ್ಬರು ಮಾತ್ರನೇ 5 ಸ್ಟಾರ್ ಕೊಟ್ಟಿರ್ತಾರೆ. ಎಲ್ಲ ಫುಲ್ಲಾಗಿ ಕಂಪ್ಲೀಟ್ ಆಗಿ ಇಷ್ಟ ಆಗ್ಬಿಟ್ಟು ಮಿಕ್ದವರೆಲ್ಲ ಇವನು ಈ ಬ್ಲೂಟೂತ್ ಇಕ್ಕೊಂಡಿದ್ದ, ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇದ್ದ, ಹಳ್ಳದಲ್ಲಿ ಇಳಿಸ್ದ, ನನ್ನ ಹತ್ರ ಮಾತೇ ಆಡಲಿಲ್ಲ. ಒಬ್ಬೊಬ್ರು ಒಂದೊಂದು ತಪ್ಪು ಹುಡುಕ್ಬಿಟ್ಟು ಒಬ್ಬೊಬ್ರು 1, 2 ಸ್ಟಾರ್ ಕಡಿಮೆ ಕೊಟ್ಬಿಟ್ಟಿರ್ತಾರೆ. ಆದ್ರೆ ನೀವೇನು ಮಾಡ್ಬಿಡ್ತೀರಾ, ಎಲ್ಲಾರ್ಗು 5 ಸ್ಟಾರ್ ಕೊಟ್ಬಿಡ್ತೀರಾ. ನಾನು ಹಿಡ್ಕೊಂಡು ಹೇಳ್ತೀನಿ, ನಾನು ಫಸ್ಟ್ ಹಂಗೆ ಮಾಡ್ತಾ ಇದ್ದಿದ್ದು. ಈ ನಡುವೆ ಎಲ್ಲ ಇಲ್ಲಾದ್ರು ಯಾರು 5 ಸ್ಟಾರ್ ಎಲಿಜಿಬಲ್ ಆಗಿರ್ತಾರೋ ಅವ್ರಿಗೆ ಮಾತ್ರನೇ 5 ಸ್ಟಾರ್ ಕೊಡೋದು, ಎಲ್ಲಾರ್ಗು ಕೊಟ್ಕೊಂಡು ಕುತ್ಕೊಳ್ಳಲ್ಲ. ಅರ್ಥ ಆಯ್ತಾ? ತುಂಬಾ ಒಳ್ಳೆಯವ್ರು ಆಗ್ಬಾರ್ದು. ಅದಕ್ಕೆ ಹೇಳ್ಬೇಕು ಅನ್ನಿಸ್ತು, ಹೇಳ್ದೆ ಅಪ್ಪ. ಈ ಮಾತು ಕೇಳಿ ಕೆಲವ್ರಿಗೆ ಬೇಜಾರಾದ್ರೂ ಬೇಜಾರು ಮಾಡ್ಕೋಬೇಡಿ, ಏನು ಮಾಡೋಕ್ಕಾಗಲ್ಲ, ಇರೋ ಸತ್ಯ ಇದೆ. ನೋಡ್ರಿ, ಇಲ್ಲಿ ಒಬ್ರು ಕಸ್ಟಮರು ಏನಂತ ಮೆಸೇಜ್ ಹಾಕ್ಬಿಟ್ಟವ್ರು, ಏಕ್ದಮ್ 5 ಮಿನಿಟ್ಸ್ ಅಂತ ಹಾಕವ್ರ. ನೋಡಿ, ಇಷ್ಟೊತ್ತಾಯ್ತು ಕಾಯಕ್ಕೆ, ಇನ್ನೂ ಬಂದಿಲ್ಲ ಗುರು. ಮಾಡೋದೇನೀಗ ಎಡಕುತ್ತಿದೆ ನಿನ್ನ ಕಣ್ಣೋಟ. ಈ ತರ ಸಾಂಗ್ ಕೇಳ್ಕೊಂಡು ಜಾಲಿ ಮಾಡ್ತಾ ಇರ್ಬೇಕು ಅಷ್ಟೇ ಬರೋಗಂಟ. ನಮ್ಮ ಹುಡುಗರು ಸಿಕ್ಕಿದರು, ಅವ್ರ ಹತ್ರ ಹಂಗೆ ಮಾತಾಡ. ಹಾಯ್ ಹಾಯ್, ನಾವು ಉತ್ತರ ಕರ್ನಾಟಕ, ನಮ್ಮ ಪರ್ಸನ್ ನಾವು ಕಲ್ಯಾಣ ಕರ್ನಾಟಕ. ನೀವು? ನಾವು ಬಳ್ಳಾರಿ. ನಾವೆಲ್ಲ ಕಲ್ಯಾಣ ಕರ್ನಾಟಕದವ್ರು. ನೀವು? ನಾವು ಉತ್ತರ ಕರ್ನಾಟಕದವ್ರಣ. ಊರು ಯಾವ್ದು? ರಾಯಚೂರ್. ನಾವು ಕಲ್ಯಾಣ ಕರ್ನಾಟಕದವ್ರು, ನಮ್ದು ರಾಯಚೂರೇ, ನಮ್ದು ಬಳ್ಳಾರಿ. ಕಲ್ಯಾಣ ಕರ್ನಾಟಕದವ್ರು. ನಾವು ಸಿಕ್ಕಿದ್ರು, ಮಾತಾಡ್ಸಿದ್ವಿ. ಇವಾಗ ಹೋಗಮ್ಮ, ಯಾಕೆ ಕೆಲಸ ಹೋಟ್ಲ್ ಓಪನ್ ಮಾಡಿಲ್ಲ? ಇವಾಗ ಮಾಡಿದೀರಾ? ಬನ್ನಿ, ಹೊಟ್ಟೆ ಹಸಿತಾಯ್ತು, ಹೋಗೋಣ. ಓಕೆ, ಬರ್ಲಾ? ಇದು ಯೂಟ್ಯೂಬ್ಗೆ ಹಾಕ್ತೀನಿ. ಥ್ಯಾಂಕ್ ಯು. ನಮ್ಮ ಸ್ನೇಹಿತರು ಅಲ್ಲಲ್ಲಿ ಸಿಗ್ತಾ ಇರ್ತಾರೆ, ನಮ್ಮ ಸ್ನೇಹಿತರು ಎಲ್ಲ. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಎಲ್ಲ ಇನ್ಮೇಲೆ ಯೂಟ್ಯೂಬ್ ಅಲ್ಲಿ ನೋಡ್ರ ಮಾರಯ್ಯ ಮಾಡ್ಬಿಟ್ಟಿದ್ಯಾ? ಥ್ಯಾಂಕ್ ಯು ಅಣ್ಣ. ಆಯ್ತು, ನಿಮ್ದು? ಬರ್ಲಾ? ಬರೀ ಯೂಟ್ಯೂಬ್ ಅಲ್ಲಿ ಮಾತ್ರ ಅಲ್ಲ, ಯೂಟ್ಯೂಬ್ ಅಲ್ಲಿ ಇನ್ನೂ ಆಗಿಲ್ಲ. ವಾಸ್ತವದಲ್ಲಿ ಗಲ್ಲಿಲೂ ಆಟೋದವ್ರದೇ ಸೌಂಡ್ ಅಲ್ವಾಡ? ಖುಷಿ ಗುರು. ಇದನ್ನ ಈ ನಡುವೆ ಅದೇ ಇನ್ಸ್ಟಾಗ್ರಾಮ್ ಅಲ್ಲಿ ಚಿಕ್ಕ ವಿಡಿಯೋ ಮಾಡಕ್ಕೆ ಆಗ್ತಾ ಇಲ್ಲ. ಇವ್ರನ್ನೆಲ್ಲ ತೋರಿಸ್ಬೇಕು ಅಂತ ನನ್ನ ಆಸೆ. ಇನ್ಸ್ಟಾಗ್ರಾಮ್ ಅಲ್ಲಿ ಚಿಕ್ಕದಾಗಿ ವಿಡಿಯೋಗಳನ್ನ ಮಾಡಿ ಎಲ್ಲಾರ್ಗು ತೋರ್ಸಕ್ ಆಗ್ತಲ್ಲ, ಅದಕ್ಕೋಸ್ಕರ ಈ ನಡುವೆ ಯೂಟ್ಯೂಬ್ ಮಾಡ್ತಾ ಇರೋದು.
ಇವ್ರನ್ನೆಲ್ಲಾರನ್ನೂ ತೋರಿಸ್ಬೇಕು ನನ್ನ ಪೇಜಲ್ಲಿ ಅಂತ ಆಸೆ, ನನ್ನ ಚಾನಲಲ್ಲಿ ತೋರಿಸೋಣ. ಓಕೆ ಬ್ರದರ್, ಬಾಯ್. ಡ್ಯೂಟಿ ಮಾಡೋಣ ಅಂತಿದ್ನಾ, ಒಂದ್ 11 ಡ್ಯೂಟಿ ಹೊಡೆದೆ. ಊರಿಂದ ನಮ್ಮ ಮಚ ಬಂದ್ಬಿಟ್ಟ. ಏನಕ್ಕೋ ಬಂದಿದ್ಯಾ, ಏನೋ ಎಕ್ಸಾಮ್ ಇತ್ತೇನೋ ಅಂತ ಕೇಳಿದ್ರೆ, ಇಲ್ಲ ಮಮ್ಮ ಇವನೊಬ್ಬನ್ ಪಾರ್ಟ್ನರ್ ಸಿಕ್ಕವನೆ, ಸುಮ್ನೆ ಬೆಂಗಳೂರು ನೋಡ್ಬೇಕು ಅನಿಸ್ತಂತೆ, ಬಸ್ ಹಾಕ್ಬಿಟ್ರಂತೆ. ಇವಾಗ ಬರ್ತಾರೆ, ಸುಮ್ನೆ ಬೆಂಗಳೂರ್ನ ಒಂದ್ ರೌಂಡ್ ಹೊಡ್ಕೊಂಡು ಸೀದಾ ಊರ್ಗೆ ಹೋಗ್ತಾರೆ. ಊರಲ್ಲಿ ಮಳೆ ಗಿಳೆ ಹೆಂಗೈತಪ್ಪ, ಬರೋದ್ ಬಂದ್ಬಿಟ್ಟಿದೆ, ಚೆನ್ನಾಗಿ ಗೂಳೆ ಗಂಟೆಲ್ಲ ತಗೊಬಂದ್ಬಿಟ್ಟಿದ್ರೆ ಆರಾಮಾಗಿ ಇಲ್ಲೇ ಯಾವ್ದಾನ ಸೆಟ್ಲ್ ಆಗ್ಬಿಡ್ಬೋದು. ಗಾರೆ ಕೆಲಸ ಏನೋ ಒಂದು ಗಾರೆ ಕೆಲಸನೇ ಬರ್ತದ ನೋಡಿ ನಮ್ಮ ಬಾಯಿಗೆ. ಓಕೆ ಬನ್ನಿ, ಇವಾಗ ಹುಡುಗರು ಬಂದಿದ್ದಾರೆ, ಇವ್ರ ಜೊತೆ ಒಂದ್ ಸ್ವಲ್ಪ ಹೊತ್ತು ಇದ್ಬಿಟ್ಟು ತಿರ್ಗಾ ಡ್ಯೂಟಿ ಕಂಟಿನ್ಯೂ ಮಾಡೋಣ. 30 ಡ್ಯೂಟಿ ಇವತ್ತಾದ್ರೂ ಆಗುತ್ತಾ ನೋಡೋಣ. ಇವ್ರಿಗೆಲ್ಲ ಮಾಡಕ್ ಬಿಡ್ತಾರ? ಇನ್ನು ಅಲ್ಲೊಬ್ನವ್ನೆ ಕಲಾಸಿ ಪಾಳ್ಯದಲ್ಲಿ ಫೋನ್ ಮೇಲೆ ಫೋನ್ ಮಾಡ್ತಾವ್, ಯಾವಾಗ ಬರ್ತೀಯ, ಬಾ ಬಾ ಬಾ. ನಿನ್ನೆ ವಿಡಿಯೋದಲ್ಲಿ ಇದ್ನಲ್ಲ ನೋಡೋಣ, ಆದ್ರೂ ಟ್ರೈ ಮಾಡೋಣ. ಹೊಡೆದ್ರೆ ಹಾಗೆ ಆಗುತ್ತೆ, ನಾವ್ ಮಾಡ್ಬೇಕಲ್ಲ ಅಲ್ವಾ? ಆಗುತ್ತೆ. ಸದ್ಯಕ್ಕೆ ಇವ್ರ ಜೊತೆ ಒಂದ್ ಸ್ವಲ್ಪ ಟೈಮ್ ಪಾಸ್ ಮಾಡ್ಬಿಡೋಣ. ಯಾವ್ರು ನಿಮ್ದು? ನಾಲ್ವಾರ್. ಓಕೆ ನೋಡ್ರಿ, ನಮ್ಮ ಆಟೋದವ್ರಿಗೆ ನನಗೂ ಸೇರಿ ಹೇಳ್ತೀನಿ, ನಮ್ಮ ಆಟೋ ಡ್ರೈವರ್ಗಳಿಗೆ ಎಲ್ಲರಿಗೂ ಕನ್ನಡದ ಮೇಲೆ ಏನೋ ಒಂಥರ ವಿಶೇಷ ಅಭಿಮಾನ, ಪ್ರೀತಿ ಅಂತೂ ಇದ್ದೇ ಇರುತ್ತೆ. ಇವ್ರು ಇದು ಹಾಕೊಂಡಿದ್ರು, ಚೆನ್ನಾಗಿದೆ. ಹಾಂ ಓಕೆ, ಡ್ಯೂಟಿ ಮಾಡಿರಿ. ನಾನು ಡ್ಯೂಟಿ ಮಾಡ್ತಾ ಇದ್ದೀನಿ ನೋಡ್ರಿ. ಡೈಲಿ ಇಷ್ಟು ಜನಗಳನ್ನೆಲ್ಲ ಮೀಟ್ ಮಾಡ್ಕೊಂಡು ಇವ್ರ ಜೊತೆಲೆಲ್ಲ ಜಾಲಿ ಮಾಡಿಕೊಂಡು ಡ್ಯೂಟಿ ಮಾಡ್ತಾ ಇರ್ತೀನಿ ನಾನು. ಇಲ್ಲಿ ನೋಡ್ರಿ, ಇಲ್ಲಿ ಹೆಂಗೆ ಕಿಸಿತಾವ್ರು ಅಲ್ಲೋ ಬ್ಯಾಕ್ಗ್ರೌಂಡಲ್ಲಿ. ಓಕೆ ಬ್ರದರ್. ಅಯ್ಯನು ಚಾಲೆಂಜ್ ತಗೊಂಡಿಲ್ಲ, ಆದರೆ 30 ಬಾಡಿಗೆ ಹೊಡೆಯಕ್ಕೆ ಮುಖ ಕರಿತಾವನೆ, ಆಯ್ತಾ ಇಲ್ವಂತೆ. ನೀನು ಎಷ್ಟು ದಿನ ಆಯ್ತಪ್ಪ 30 ಬಾಡಿಗೆ ಹೊಡೆಯೋಕ್ಕೆ? ಶನಿವಾರದಿಂದ. ನಾನು ಒಂದು 3 ದಿನ ಆಯಿತು. ಎಲ್ಲ ನಮ್ಮ ಹುಡುಗರು ನಾವೆಲ್ಲ ಊಟ ಮಾಡ್ಕೊಂಡು ನಮ್ಮ ಗಾಡಿಗಳು ಅಲ್ಲಿ ನಿಂತ್ಕೊಂಡವೆ. ಇವರು ಮಂಜಾಬ್ ಕಾಕ ಅವರು, ಇವರು ಏನಾ ಮಂಜಾಬ್ ಕಾಕ ಹೆಂಗೈತೆ ಪಟ್ಟಿ ಫ್ರೈ? ಸೊಂಪಾಗೈತೆ ಅಡಿಗೆ, ಸೊಂಪಾಗೈತೆ, ಸೂಪರ್ ಸೊಂಪಾಗೈತೆ. ಬೋಟಿ ಗೀಟೆಲ್ಲ ಸೂಪರ್ ಆಗಿದೆ ಅಣ್ಣ. ಇರ್ಲಿ ಬಿಡ ಮರ, ಬೆಳಗ್ಗೆ ನಮ್ಮ ಮಂಜಾಣ ಹೋಟ್ಲ್ ಇರುತ್ತಲ್ಲ, ಅದ್ರ ಆಪೋಸಿಟಲ್ಲಿ ಇರುತ್ತೆ. ಚೆನ್ನಾಗಿದೆ ಬ್ರೋ ಅಡುಗೆ, ಬಂದ್ಬಿಟ್ಟು ತಿನ್ನಿ. ಇವಾಗ ಸದ್ಯಕ್ಕೆ 5 ಗಂಟೆ ಇಕ್ತಾರೆ. ಇನ್ನು ಒಂದು 4-5 ದಿನ ಹಿಂಗೆ ವೀಡಿಯೋ ಮಾಡ್ಬಿಟ್ರೆ 2 ಗಂಟೆಗೆಲ್ಲ ಮನೆಗೆ ಹೋಗ್ಬಿಡ್ತಾರೆ ಖಾಲಿ ಮಾಡ್ಕೊಂಡು. ನಮ್ಗೆ ಆಮೇಲೆ ಗಿತ್ತಿ ಇರಲ್ಲ. ಓಕೆ ಬನ್ನಿ, ಇವ್ರು ನಾವು ಬಿಟ್ಬಿಟ್ಟು ಡ್ಯೂಟಿಗೆ ಹೋಗೋಣ. ಬಾಯ್. ಚೆನ್ನಾಗೈತಣ್ಣ ಅಡುಗೆ. ಇವರೇ ಅಂತ ನೋಡ್ರಿ ಭಟ್ರು. ಅಣ್ಣ ನೀನು ಬೇರೆ ಥರ ಅಣ್ಣ, ಯಾರು ಮಂಜಾಬ್ ಕಾಕ ಕಲ್ಸ್ಕೊಟ್ಟಿದ್ದ ನಿನಗೆ? ಓಕೆ ಬಾಯ್ ಅಣ್ಣ. ಇವಾಗ ಊಟನೂ ಆಯ್ತು, ಎಲ್ಲ ಆಯ್ತು. ಇವ್ರನ್ನ ಮನೆ ಹತ್ರ ಬಿಟ್ಬಿಟ್ಟು, ಮನೆ ಹತ್ರ ಅಂತೀನಿ ನೋಡಿ, ಮೆಟ್ರೋಗೆ ಡ್ರಾಪ್ ಮಾಡ್ಬಿಟ್ಟು ಬಾಡಿಗೆ ಓಡಿಸೋಣ. ಕಲಾಸಿ ಪಾಳ್ಯ ಕ್ಯಾನ್ಸಲ್ ಆಗೋಯ್ತು, ನಮ್ಮ ಹುಡುಗ ಮಾಡಿಸ್ಕೊ ಬತ್ತಾವನಂತೆ. ಊಟ ಮಾಡ್ದೋ, ಎಲ್ಲ ಮಾಡ್ದೋ. ಇವ್ರು ಹಂಗೆ ಊರಿಗೆ ಹೋಗ್ತಾರೆ. 5 ಗಂಟೆಗೋ 5:15ಗೋ ಇವ್ರಿಗೆ ಟ್ರೈನ್ ಇದೆಯಂತೆ. ಮುಗಿಸ್ಕೊಂಡು ಹೋಗೋಣ, ತಿರ್ಗಾ ಸಿಕ್ಕೋಣ. ಬಾಯ್ ಗಾಯ್ಸ್. ಮಚ್ಚ ಹುಷಾರಾ? ಬಾಯ್, 1 ನಿಮಿಷ ಬಾಯ್ ಮಚ್ಚ. ಬಾಯ್ ಹುಷಾರ್. ಬಾಯ್ ಸಿ ಯು. 2028 ಪಿಕ್ಚರ್ ಬಾಕಿ ಮತ್ತೆ ಓಕೆ. ಬಾಯ್ ಹುಷಾರ. ಫೋನ್ ಮಾಡ್ರಿ ಏನಾನಿದ್ರೆ. ಅವ್ರುಗಳು ಬಿಟ್ಟೋದ್ರು. ಅದೋ ಇವ್ನು ಯಾವುದೋ ಒಂದು ಫೋನ್ ಬಂತು, ಯಾರಪ್ಪ ಅಂದ್ಬಿಟ್ಟು ಎತ್ತದೆ ನೋಡಿದ್ರೆ ಯೋಗ. ಹೇಳ್ಬಿಡಪ್ಪ, ಇವನು ಡವ್ವೇ ಬೇರೆ ಥರ. ಇವನು ಏನು ಮಾಡ್ತಾನೆ ಗೊತ್ತಾ, ಒಂದು 3 ತಿಂಗಳು ಬಸ್ ಓಡ್ಸೋಕೆ ಹೋಗ್ಬಿಡ್ತಾನೆ, ಒಂದು 3 ತಿಂಗಳು ತಿರ್ಗಾ ಆಟೋ ಎತ್ಕೊಂಡು ಓಡ್ಬರ್ತಾನೆ. ಅದಾ ಏನಪ್ಪ ಖುಷಿ ವಿಚಾರ ಅಂದರೆ, ನಮ್ಮ ಇಮ್ಮಡಿ ಪುಲಿಕೇಶಿ ಮಹಾರಾಜರದು ಸ್ಟಿಕ್ಕರ್ ಹಾಕವನೆ ಈ ಥರ. ಇಲ್ಲೈತೆ ನೋಡ್ರಿ, ಈ ಥರದ್ದು. ಬಾಳುಗಳು ನಿಮ್ದೆಲ್ಲ ಹಮ್ಮಿಕೊಂಡು ಇರ್ತೀರಾ, ದುಡೀರಿ ಇದರಲ್ಲೇ. ಬಸ್ಸುಗಳು ಸ್ಪೇರ್ ಬದ ಹೋಗ್ಲೇಬೇಕು ಭಯ, ಏನು ಲೇ ಲೇ ಸ್ಪೇರ್ ಕಂಡಿದ್ದೀನಿ ಲೇ. ಎಂತ ಸ್ಪೇರ್ ಅವರೆಲ್ಲ ಬಿಟ್ಬಿಟ್ಟು ಬಂದು ಆಟೋದಲ್ಲಿ ಬಿದ್ದವ್ರೆ. ನೀವು ಆಟೋ ಬಿಟ್ಬಿಟ್ಟು ತಿರ್ಗಾ ಸ್ಪೇರ್ಗೆ ಹೋಯ್ತಾ ಇದ್ದೀರಾ? ಕರೀತಾರೆ ಹೋಗೋದು, ಏನೋ ಒಳ್ಳೇದಾಗ್ಲಿ. ಒಟ್ನಲ್ಲಿ ಚೆನ್ನಾಗಿ ಆಯ್ತಾ ಕಮ್ಮಾಯಿ. ಬಾ ಟೀ ಹೇಳು ಮತ್ತೆ. ಹೈದ್ರಾಬಾದ್ ಗೋಲ್ಡ್ ಬಂದೆ, ಮತ್ತೆ ಎಲ್ಲೇ ಹೋಗೋ ಎಲ್ಲೇ ಬಿಡು, ಮೆಜೆಸ್ಟಿಕಲ್ಲಿ ಪಿಚ್ಕಾರ ಹೊಡೆಯೋದಂತೂ ಮರಿಬೇಡ, ಸರಿನಾ? ಯಾಕೋ ಮೆಜೆಸ್ಟಿಕ್ ಅಂದ್ರೆ ಹಂಗ್ ಮಾತಾಡ್ತೀರಾ? ಲೇ ನಮ್ ಮೆಜೆಸ್ಟಿಕ್ ಕಣ. ಒಂದಿನ 12 ಗಂಟೆಲಿ ಮೆಜೆಸ್ಟಿಕ್ ಹೋಗ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಗಾಯ್ಸ್. ಹಲೋ ಎಚ್ ಮೇ ಬಿಜು ಅವ್ರೆ, ನಮ್ಗೆ ಐ ವಾಂಟ್ ಟು ಟೀಶ್ ಇಲ್ಲೇ ಪಾರ್ಸಲ್ ಅಲ್ಲ, ಕುಡಿಯೋಕೋಸ್ಕರ 2 ಕಿಲೋಮೀಟರ್ ಬಂದಿದ್ದೀವಣ್ಣ. ಬೇಗ
10 ಕಿಲೋಮೀಟ್ರಿಂದ ಬರೋವಾಗ್ಲೇ ಇಲ್ಲಿ ರೆಡಿ ಅಲ್ಲಿಂದಾನೆ ಆರ್ಡರ್ ಮಾಡ್ಬಿಡ್ಬೇಕು. ಬಿಡುವಾಗ ಬತ್ತಾ ನೀನೆಲ್ಲ ಅಮೇಜಿಂಗ್ ಓನರ್ ಆಗ್ಬಿಡ್ತೀಯನೋ ಅಂತ. ಎಷ್ಟ್ ಕಡೆ ಬರ್ತೀನಿ ನಾನು ಅಪ್ಪ ನೀನ್ ಬಿಡಪ್ಪ. ಅದೇ ಇಲ್ಲಿಂದ ಸುಂಕುತ್ ಕಟ್ಟೆಯಿಂದ ಓದಿದ್ದೆ. 5 ಗಂಟೆಯಿಂದ ಅಲ್ಲಿಂದ ಇಲ್ಲಿಗೆ ಬಂದ್ಬಿಟ್ಟು ಪಿಚ್ಕಾರ ಹೊಡಿತಾ ಇರ್ತಾನೆ ಅಂತಲ್ಲ, ಬಾಡಿಗೆ ಹಾಕೊಂಡು ಬರ್ತಾನೆ. ಒಳ್ಳೆ ದುಡಿಮೆ. ಇಷ್ಟೊತ್ತಿಗೆಲ್ಲ ಎಕ್ಸ್ಪೆಕ್ಟ್ ಕೂಡ ಮಾಡೋಕ್ಕಾಗಲ್ಲ, ನಾನು ಮಾಡೋಕ್ಕಾಗಲ್ಲ, ನೀವು ಮಾಡೋಕ್ಕಾಗಲ್ಲ. ಆ ಥರ ಒಂದು ರೆವಿನ್ಯೂ ತಗೊಂಡು ಬಂದ್ಬಿಟ್ಟಿರ್ತಾನೆ. ಆಫ್ ಮಾಡ್ಬಿಡ್ತೀನಿ ಬಿಡು, ನೆಲ ತೋರ್ಸಲ್ಲ ಬಿಡು. ಅದ್ ನೀನ್ ತೋರ್ಸಿದ್ರು ಕಟ್ ಮಾಡ್ಬಿಡ್ತೀನಿ, ತಲೆ ಕೆಡಿಸ್ಕೊಬೇಡ. ಅದೇ ಇಲ್ಲೇ ಡುಮ್ಮ ನಡಿಯೋ ಹೋಗಣ, ಡ್ಯೂಟಿಗೆ ಹೋಗೋಣ ನಡಿಯೋ. ನೀನೇನಪ್ಪ ಜಾಬ್ ತುಂಬಿಸ್ಕೊಂಡು ಬಂದಿದ್ಯಾ, ನಾವ್ ಇನ್ನೂ ಡ್ಯೂಟಿನೇ ಮಾಡಿಲ್ಲಪ್ಪ. ನೋಡಿ ಇಲ್ಲಿ ಡ್ಯೂಟಿ ನೋಡಪ್ಪ, ಅಲ್ಲಿ ನಮ್ದು ಬಡವ್ರ ಪಕ್ಷ. 450 ರೂಪಾಯಿ ದುಡ್ದಿದ್ದೀನಿ ಅಷ್ಟೇ. ಓ ಮೈ ಗಾಡ್, ಒಳ್ಳೆ ಕಾಮಿಡಿ ಅಂದ್ರೆ ಇದಕ್ಕಿಂತ ಇನ್ನೊಂದಿಲ್ಲ. ನೋಡ್ಕೊಂಬಿಡಿ ಇವ್ ಮಕ ಕರೆಕ್ಟಾಗಿ ನೋಡ್ಕೊಂಬಿಡಿ. ಇವನು ಎಲ್ಲಿ ಸಿಗ್ತಾರೆ ಇಂಥ ಜನಗಳು ನಿಮ್ಗೆ? ಏಯ್ ಬನ್ರೋ, ಮುಂದೆ ಬನ್ರೋ ಇಂಡಿಯನ್ಸು, ನೀವ್ ಯಾಕ್ರೋ ಹಿಂಗೆ? ಲೇ ಮಾನ್ಗೆಟ್ ನನ್ನ ಮಗ ಇನ್ನೊಂದು ಕೆಲಸ ಮಾಡ್ತಾವ ನೀವನು. ಅದನ್ನೆಲ್ಲ ಹೇಳ್ಬಿಟ್ರೆ ನಾವು ಆಟೋದವರೆಲ್ಲ ಹಿಡ್ಕೊಂಡು ಬೇಜಾರು ಮಾಡಾಕ್ ಬಿಡ್ತೀರಾ ಕಮೆಂಟ್ ಸೆಕ್ಷನ್ ಅಲ್ಲಿ. ಬೇಡ, ಅದು ತೋರ್ತಾನೆ ನೋಡಿ ಭಯ ಹಿಂಗೈತೆ ಮಾಡ್ಕೊಂಬಿಡು ಅಂತ ನನ್ನ ಬೇರೆ ರೆಫರ್ ಮಾಡ್ತಾ ಇರೋದು. ಏಯ್ ಏನೋ ಟೆಸ್ಟ್ ಮಾಡೋನೇನೋ ಅದು ದರ್ಶನ್ ಅಣ್ಣನ ಫ್ಯಾನು, ದೊಡ್ಡ ಫ್ಯಾನು. ಆದರೆ ಏನು ಮಾಡ್ತೀರಾ ಪಾಪ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡು ಅವನಿದ್ರು. ದರ್ಶನ ಅಣ್ಣ ಒಳಗಡೆ ಹೋದಾಗಿಂದ ಕೆಲವೊಂದ್ಸರಿ ಬೇಜಾರಾಗ್ಬಿಟ್ಟಿರ್ತಾನೆ. ಯಾವಾಗ ಬರ್ತಾರೋ ಏನೋ ಅವಯ್ಯ, ಬರಲಿ ಆದಷ್ಟು ಜಲ್ದಿ. ಮಾದಪ್ಪ ಎಲೆಕ್ಷನ್ ಅಷ್ಟೊತ್ತಿಗೆ ಬಂದ್ಬಿಟ್ಟು ಸಿ ಎಮ್ ಆಗ್ಬಿಡ್ಬೇಕು ಗುರು, ಬೇರೆ ಥರ ಇರ್ತದೆ ಅನ್ಕೊಂಬಿಡಿ. ನೋಡ್ರಪ್ಪ, ಡೈಲಿ ನಾನು ಇಷ್ಟು ಜನಗಳನ್ನ ಮೇಂಟೈನ್ ಮಾಡಿ ಎಲ್ಲಾರನ್ನೂ ಮಾತಾಡಿಸಿ ಯಾರಿಗೂ ಬೇಜಾರು ಮಾಡದೇ ಇರೋಂಗೆ ಬಂದ್ಬಿಡ್ತಾರೆ ಇಂದ್ರಾನಗರಕ್ಕೆ. ಅವರೆಲ್ಲರಿಗೂ ಸಿಕ್ಬಿಟ್ಟು ಮಾತಾಡ್ಬಿಟ್ಟು ಕಳಿಸ್ಬಿಡ್ತೀನಿ. ದಯವಿಟ್ಟು ಎಲ್ಲರಿಗೂ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು, ಭಾನುವಾರಕ್ಕೆ ಒಂದ್ಸರಿ ಬರ್ರಪ್ಪ ಸಿಕ್ಕಣ, ಡೈಲಿ ಕೆಲಸ ಮಾಡೋಣಪ್ಪ, ದುಡಿಯನ್ರವಳು ಅಪ್ಪ. ಇಲ್ಲಿ ನೋಡ್ರಿ, ಇಲ್ಲಿ ಹೆಂಗೈತೆ ಟ್ರಾಫಿಕ್ಕು. KFC ಸಿಗ್ನಲ್ ಎಲ್ಲೈತೆ ಅಂದ್ಬಿಟ್ಟೆ ಕಾಣಿಸ್ತಾ ಇಲ್ಲ. ಈ ಥರ ಟ್ರಾಫಿಕ್ ತುಂಬ್ಕೊಂಬಿಟ್ಟಿರ್ತದೆ. ದುಡಿಬೇಕು ಈ ಟ್ರಾಫಿಕಲ್ಲಿ. ಆಮೇಲೆ ಭಾನುವಾರಕ್ಕೆ ಒಂದ್ಸರಿ ಸಿಕ್ಕಣ ಗಾಯಿಸಿ. ಇನ್ಮೇಲೆ ದಯವಿಟ್ಟು ಎಲ್ಲರೂ ಬಂದ್ಬಿಟ್ಟು ನೀವೂ ಕೆಲಸ ಕೆಡಿಸ್ಕೊಂಡು ನನ್ನ ಕೆಲಸನ ಕೆಡಿಸ್ಬೇಡಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈ ನೋವನ್ನು ನಾನೇ ವಿಷಕಂಠನಾಗಿ ಬರೆಸ್ತಾ ಇದ್ದೇನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಗುರು ಇಲ್ಲೋಡಿ, ಇಲ್ಲಿ ಯಾರ್ದೋ ಮಿರರ್ ಹೊಡೆದೋಗ್ಬಿಟ್ಟೈತೆ. ಅವ್ರು ತಗೊಬಂದ್ಬಿಟ್ಟು ಇಲ್ಲೇ ನೇತ ಹಾಕ್ಬಿಟ್ಟು ಹೋಗ್ಬಿಟ್ಟವ್ರೆ. ಯಾರನ್ನ ಬಂದ್ಬಿಟ್ಟು ತಲೆಗಿಲ್ಲೇ ಬಾಚ್ಕೊಳಂಗಿದ್ರೆ ಬಾಚ್ಕೊಂಡು ಹೋಗ್ಬಿಡಿ ಅಂತ ಇರಬೇಕು. ಮೋಸ್ಟ್ಲಿ ಆಟೋದೇ, ಅದು BS6 ಇರಬೇಕು ಅನ್ಕೊಂತೀನಿ. ಆಟೋದಲ್ಲ ಗುರು, ಯಾವುದ್ರದ್ದೊಂದು ಗೊತ್ತಿಲ್ಲ, ಒಟ್ನಲ್ಲಿ ಆಟೋದೇ ಅನ್ಕೊತೀನಿ. ಆಟೋದೇ. ಇವನು ನೋಡ್ರಿ ಇಲ್ಲಿ ಹಣೆ ಬರ, ಆಟೋದವ್ರಿಗೇನೋ ಬೈದ್ಬಿಟ್ಟು ಕೈ ಕಟ್ಕೊಂಡು ಹಣ ತಪ್ಪಾಯ್ತು ಸೆಮ್ಸ್ಬಿಡಿ ಇನ್ನೊಂದ್ಸರಿ ಅನ್ನಲ್ಲ ಅಂತ ಸಾಯ್ತಾ ಕೂತವ್ರು. ಕರ್ಮ. ಬೆಳಗ್ಗೆ ಎಷ್ಟು ಖಾಲಿ ಇರ್ತದೆ, ಇವಾಗ ನೋಡ್ರಿ ಎಲ್ಲಿಗಂತ ಜಾಮ್ ಆಗೈತೆ ನೋಡ್ರಿ. ಅಲ್ಲಿ ನೋಡ್ರಿ ಕಾಣಿಸ್ತೈತಾ? ಇಲ್ಲಿ ನೋಡ್ರಿ ಸಿಗ್ನಲ್ ಎಲ್ಲ ಐತೆ ನೋಡ್ರಿ. ಇರಿ ಆಟೋ ಹೋಗ್ಬಿಡಿ. ಅದು ಫುಲ್ಲು ಜಾಮು. ಅಲ್ಲಿಂದ ಕಡಿಮೆ ಅಂದ್ರೂ ಒಂದು ಅರ್ಧ ಕಿಲೋಮೀಟ್ರ್ ಅನ್ಕೊತೀನಿ. ಇದು ಎಲ್ಲ ನಿಂತ್ಕೊಂಡಿತ್ತು. ಇವಾಗ ಸಿಗ್ನಲ್ ಬಿಟ್ಟಿದೆ, ಓದ್ತಾ ಅವ್ರೆ. ಊರೇ ಫುಲ್ಲು ಜಾಮ್ ಆಗ್ಬಿಟ್ಟೈತೆ. ಇವಾಗ ತಿರ್ಗಾ ನಿಂತ್ಕೊಂಡ್ಬಿಡುತ್ತೆ. ಬೆಳಗ್ಗೆ ಹೊತ್ತು ಖಾಲಿ ಇರುತ್ತೆ. ಪೀಕ್ ಅವರಲ್ಲ ನಮ್ಮ ಇಂದ್ರಾನಗರ್ ಫುಲ್ ಬಿಜಿ ಅಮ್ಮ. ಇಂದ್ರಾನಗರ್ ಅಂತಲ್ಲ, ಇಡೀ ಬೆಂಗಳೂರೇ ಭಯಂಕರ ಬಿಜಿ ಪೀಕ್ ಅವರಲ್ಲೆಲ್ಲ. ಲೆನ್ಸ್ ಕೂಡ ನೋಡೋಕ್ಕಾಗಲ್ಲ. ಈ ಥರ ಒಂದು ಲೋಕ ನೋಡಿಕೊಂಡು ಇದರಲ್ಲಿ ನಾವು ಇಷ್ಟೊಂದು ಟೆನ್ಷನ್ ಎಲ್ಲ ಬೇರೆ ಥರ ಕಸ್ಟಮರ್ಗಳನ್ನೆಲ್ಲ ಸಂಭಾಳಿಸ್ಕೊಂಡು ಈ ಟ್ರಾಫಿಕಲ್ಲಿ ಇಷ್ಟು ತಾಳ್ಮೆಯಿಂದ ಇರ್ತೀವಿ ಅಂದರೆ ನಮಗೆ ನಾವೇ ಪ್ರೌಡ್ ಫೀಲ್ ಆಗಬೇಕು. ಯಾರೂ ಮಾಡಲ್ಲ ನಮಗೆ, ಎಲ್ಲರೂ ಸರಿ ಇಲ್ಲ ಅನ್ನೋರೆ, ನಮಗೆ ನಾವೇ ಪ್ರೌಡ್ ಅಂತ. ಏನಂತೀರಾ? ಇವಾಗ ಚಾರ್ಜಿಂಗ್ ಖಾಲಿ ಆಗ್ಬಿಟ್ಟೈತೆ. ಚಾರ್ಜಿಂಗ್ ಇಟ್ಬಿಟ್ಟು ಆಮೇಲೆ ಬಂದ್ಬಿಟ್ಟು ತಗೊಂಡೋಗ್ಬೇಕು. ತಗೊಂಡೋಗ್ತೀನಿ. 7 ಗಂಟೆ ಆಗೈತೆ ಟೈಮ್. 8 ಗಂಟೆಗೆ ಬಂದ್ಬಿಟ್ಟು ತಗೊಂಡೋಗೋಣ ಚಾರ್ಜಿಂಗ್ ಇಟ್ಬಿಟ್ಟು. ನೋಡ್ರಿ, ಓಕೆ ಚಾರ್ಜಿಂಗ್ ಇಟ್ಬಿಡೋಣ. ಬನ್ನಿ, ಚಾರ್ಜ್ ಹಾಕೊಂಡಿದ್ದಾಯ್ತು ಗುರು. ಇವಾಗ ಮತ್ತೆ ಒಂದು 9 ಗಂಟೆ 7:15 ಆಗೈತೆ. ಒಂದು 9 ಗಂಟೆ ಡ್ಯೂಟಿ ಮಾಡಿಬಿಡೋಣ. ಏನಂತೀರಾ?
ಬನ್ನಿ ಹೋಗೋಣ. ಇವರು ತಮಿಳ್ನಾಡವ್ರಂತೆ, ಕನ್ನಡ ಎಲ್ಲ ಪರ್ಫೆಕ್ಟಾಗಿ ಮಾತಾಡ್ತಾರೆ. ಆಂಬೂರವ್ರಂತೆ, ನಮ್ಮ ಬೈಪ್ನಳ್ಳಿಲೇ ಇರೋದು. ನಮಸ್ಕಾರ ಬಾಯ್. ನಮಸ್ಕಾರ ಬಾಯ್. ಹೆಂಗೆ ಡ್ಯೂಟಿ ಚೆನ್ನಾಗಿ ನಡೀತಾ ಇದೆಯಾ? ನೋಡ್ರಿ ಇಷ್ಟಿಷ್ಟು ದೊಡ್ಡ ದೊಡ್ಡ ವೀಡಿಯೋನೆಲ್ಲ ನಾನು ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡೋಕೆ ಆಗ್ತಾ ಇರಲಿಲ್ಲ. ಅದು ಅಂದರೆ ನನಗೆ ಯಾರನ್ನ ನೋಡಿದ್ರೆ ನಾನು ಸಿಕ್ಬಿಟ್ಟು ಮಾತಾಡ್ಸಿದ್ರೆ ನನಗೆ ಇಷ್ಟೊಂದು ಜನ ಎಲ್ಲ ಫ್ರೆಂಡ್ಸ್ ಇದ್ದಾರೆ, ಇಷ್ಟೊಂದು ಜನ ಎಲ್ಲ ನನಗೆ ನನ್ನ ಇಷ್ಟಪಡ್ತಾರೆ, ಇಷ್ಟೊಂದು ಜನ ಎಲ್ಲ ನನ್ನ ವೀಡಿಯೋಗಳು ನೋಡ್ತಾರೆ ಅನ್ನೋದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ತೋರಿಸ್ಕೋಬೇಕು ಅಂದರೆ 30-40 ನಿಮಿಷ ವೀಡಿಯೋಗಳ್ನೆಲ್ಲ ಅಲ್ಲಿ ಪೋಸ್ಟ್ ಮಾಡೋಕೆ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರನೇ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಬಿಟ್ಟೆ. ಡೈಲಿ ಬ್ಲಾಗ್, ಯಾರ್ಯಾರು ನಾವು ಸಿಗ್ತೀವಿ, ಹೆಂಗೆ ಜಾಲಿ ಮಾಡಿಕೊಂಡು ಗಾಡಿ ಓಡಿಸ್ಕೊಂಡು ನಾವು ಎಷ್ಟು ದುಡಿತೀವಿ, ದುಡಿಯೋದನ್ನಂತೂ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ, ಬಟ್ ದುಡಿತೀವಿ. ಬಟ್ಟೆಗಂತೂ ಮೋಸ ಇಲ್ಲ. ಇವತ್ತು 20 ಬಾಡಿಗೆ ಹೊಡೆದೆ. 20 ಬಾಡಿಗೆ ಇಂಟು 45 ರೂಪಾಯಿ ಹಾಕ್ಕೊಳ್ಳಿ. ಎಷ್ಟು ನೀವೇ ಹಾಕ್ಕೊಳ್ಳಿ. 20 ಬಾಡಿಗೆ ಇಂಟು 45, 20 ಇಂಟು 45 ರೂಪಾಯಿ ಅಷ್ಟು ಬಾಡಿಗೆ ಹೊಡೆದೆ. ಅದ್ರ ಮೇಲೆ ಮಾಡೋಕ್ಕಾಗಲಿಲ್ಲ. ಆದ್ರೂ ಪರವಾಗಿಲ್ಲ, ನಮ್ಮ ಆಟೋ ಅಣ್ತಂದಿರ ಜೊತೆ ಹಿಂಗೆ ಮಾತಾಡಿಸ್ಕೊಂಡು ಜಾಲಿಯಾಗಿ ಸುತ್ತಾಡ್ಕೊಂಡು ಏನೋ ಒಂದು ಲೋಕ ನೋಡ್ತಾ ಇರ್ತೀವಿ. ನೋಡ್ರಪ್ಪ ಹಿಂಗೆ ನಮ್ಮ ಆಟೋ ಚಾಲಕರು ಹೆಂಗಿದ್ದಾರೆ, ಅವ್ರ ಮೈಂಡ್ ಸೆಟ್ ಹೆಂಗಿದೆ ಅಂತ ತಿಳ್ಕೊಬೇಕು ಅನ್ನೋರು ನಮ್ಮ ಬ್ಲಾಗ್ಗಳನ್ನ ಫುಲ್ಲಾಗಿ ನೋಡಿ. ಇಲ್ಲದೆ ಇರೋರು ನೋಡೋ ಅವಶ್ಯಕತೆ ಇಲ್ಲ. ತುಂಬ ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ ಯು, ಧನ್ಯವಾದಗಳು. ಇವಾಗ ಎಲ್ಲಿ ಮನೆಗಾ ಸೀದಾ? ವಿಜಯ್ ಫೋಟೋ ತೋರಿಸ್ಬಿಡಿ ಹಂಗೆ. ಹಾಂ, ಇಲ್ಲಿ ನೋಡ್ರಿ, ಇಲ್ಲಿ ಇವರು ನೋಡ್ರಿ, ಇಲ್ಲಿ ಯಾರ ಫ್ಯಾನ್ ಅಂತ. ತಲೆಬದಿ ವಿಜಯ್ ಫ್ಯಾನ್ ಇವರು. ಇರಪ್ಪ, ನಾವು ಒಂದು ಶೋ ಕೊಟ್ಬಿಡೋಣ ಹಂಗೆ. ಬ್ಲೂಟೂತ್ ತೆಗೆದುಬಿಡೋಣ. ಇರ್ರಿ, ಕೊಡಬೇಕು ಅಂದರೆ ಒಂದು ಗೆತ್ತಿರ್ಬೇಕು. ಏನಂತೀರಾ? ಅವ್ರ ನಾಲ್ಗೆ ಕಚ್ಚಿಲ್ಲ, ನಾವು ನಾಲ್ಗೆ ಕಚ್ಬಿಡೋಣ. ಸಾವಡಿ ತಾರಡಿ ರಾವಡಿ ರಂಗಾವಡಿ ಇವನ ಪುಡಿಕವ ಒಣ್ಣು ಪರಕಲ್ಲ. ಇವಾಗ ಯಾರೋ ಒಬ್ರು ಬಂದವ್ರೆ, ನೋಡೋಣ ಏನಾಗ್ತದ. ಒಂಥರ ಕ್ರೇಜ್ ಗುರು. ತಮಿಳ್ನಾಡು ಎಲೆಕ್ಷನ್ ಅಂದರೆ ಇವಾಗಿಂದ ಅಲ್ಲ, ಜಯಲಲಿತಾ ಅಮ್ಮ ಇದ್ರು ಗೊತ್ತಾ, ಅವಾಗಿಂದನೂ ಒಂಥರ ಕ್ರೇಜು. ಯಾರು ಬರ್ತಾರೆ, ಏನು ಕತೆ, ಹೆಂಗಾಗುತ್ತೆ, ಒಂಥರ ಸಿನಿಮಾ ನೋಡ್ದಂಗೆ ಆಗ್ಬಿಡುತ್ತೆ ಅದು ಎಲೆಕ್ಷನ್ ಅಂದರೆ. ಬಟ್ ಇವರು ಅಪ್ರಿಷಿಯೇಟೆಡ್, ಚೆನ್ನಾಗಿದೆ, ಇನ್ಸ್ಪಿರೇಷನ್. ಇವ್ರನ್ನ PM ಆಗಿ ನೋಡ್ಬೇಕು ಅಂತ ನಾವು ಬಯಸ್ತೀವಿ. ಆದ್ರೆ ಕನ್ನಡನ ಬಿಟ್ಕೊಡದೆ ಇದ್ರೆ ಸಾಕು. ತಲೆಬದಿ ಊಟ ಕೊಟ್ಟಿಡ ಅದಪ್ಪ ಯಪ್ಪ. ನೋಡ್ರಿ, ನಿಮ್ಮವರೆಲ್ಲ ನಮ್ದೇತನೇ ಇರ್ತಾರೆ, ಕನ್ನಡ ಎಲ್ಲ ಚೆನ್ನಾಗಿ ಮಾತಾಡ್ತಾರೆ. ಕನ್ನಡಿಗರನ್ನ ಬಿಟ್ಕೊಡ್ಬೇಡಿ. ನಿಮ್ಮನ್ನ PM ಆಗಿ ನೋಡ್ಬೇಕು ಅಂತ ನಮ್ಮ ಆಸೆ. ಇವ್ರಿಗೆ ಎಷ್ಟು ವರ್ಷದಿಂದ ಫ್ಯಾನು? ಚಿಕ್ಕ ವಯಸ್ಸಿಂದನಾ? ನಮ್ಗೂ ಇವ್ರಂದ್ರೆ ಇಷ್ಟ, ಧನುಷ್ ಅಂದ್ರೂ ಇಷ್ಟ. ಈ ನೋಡಿದ್ರೆ ಧನುಷೇ ಟಫ್ ಕೊಡಕ್ ಬಂದ್ಬಿಟ್ರಿ. ನೆನ್ನೆ ಮೊನ್ನೆ ನಾನು ಎಲ್ಲರ ಹತ್ರ ಅದೇ ಹೇಳ್ತಾ ಇದ್ದೆ. ತಮಿಳ್ನಾಡಲ್ಲಿ ಯಾವ್ಯಾವ ಹೀರೋ ಇಷ್ಟ ನಿಮಗೆ ಅಂದರೆ, ಫಸ್ಟು ಅಜಿತ್ ಸರು, ಆಮೇಲೆ ಅದು ಬಿಟ್ರೆ ತಲೆಬದಿ ವಿಜಯ್ ಸರು, ಆಮೇಲೆ ಧನುಷ್. ಇವ್ರು 3 ಜನನೇ ಹೆಸರು ತಗೋತಾ ಇದ್ದಿದ್ದು ಜಾಸ್ತಿ. ಅದು ಬಿಟ್ರೆ ಸೂರ್ಯ ಅಂದರೆ ನನಗೆ ಇಷ್ಟ. ಈ 4 ಜನಗಳ ಹೆಸರನ್ನೇ ತಗೋತಾ ಇದ್ದಿದ್ದು. ಫಸ್ಟು ಅಂತ ಬಂದರೆ ಇವಾಗ ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟಣ, ಇವಾಗ ವಿಜಯ್ ಎಲೆಕ್ಷನ್ ಮೇಲೆ ನಿಂತಿದ ಮೇಲೆನೆ ಅವ್ರ ಫುಲ್ ಹೆಸರು ಬಂದಿರೋದು. ಯಾಕಂದ್ರೆ ಅಷ್ಟು ಚೆನ್ನಾಗಿ ಇಲ್ಲ, ಅದು ತಪ್ಪು. ಅದು ಇದು ವೇಟಕಾರ ಫಿಲಮ್ ಬಂತ ಗೊತ್ತಾ, ಅವಾಗಿಂದಾನೇ ನಾವೆಲ್ಲ ಅವ್ರದ್ದು ಫಿಲಮ್ಗಳು ನೋಡಿಕೊಂಡು ಅವ್ರಂದ್ರೆ ನಮ್ಗೆ ಅವಾಗಿಂದಾನೇ ಇಷ್ಟ. ಇವಾಗ ಕ್ರೇಜಿಗೆ ಬಂದ್ರು ಅನ್ಕೊಳ್ಳೋದು ತಪ್ಪು. ಅವ್ರದ್ದು 900 ಸಂಘಟನೆ ಇದೆ. ಸೇವಾನಗರಲ್ಲೇ ಒಂದು ದೊಡ್ಡ ಸಂಘಟನೆ ಇದೆ ಗೊತ್ತಾ ನಿಮಗೆ, 900 ಸಂಘಟನೆ ಇದೆ. ಅದು ನಮ್ಮ ಕರ್ನಾಟಕದಲ್ಲಿ ಈ ಥರ ಒಂದು ಹೆಸರು ಮಾಡ್ಬೇಕಂದ್ರೆ ನಮ್ಮ ಅಪ್ಪು ಸರ್ ಮಾಡ್ಬೋದಾಗಿತ್ತು, ಬಟ್ ಮಾಡಲಿಲ್ಲ ಅವರು. ಹೋಗ್ಲಿ, ಮಾಡಿದ್ರಲ್ವಾ, ಅದೇ ಒಂದು ಖುಷಿ. ನಮ್ಮ ಸೇವಾನಗರಲ್ಲಿ ಬ್ಯಾನರ್ ಹಾಕಿದ್ದಾರೆ. ತಲಪತಿ ವಿಜಯ್ ಸರ್ ಜೊತೆಲಿ ನಮ್ಮ ಅಪ್ಪು ಸರ್ ಕೂಡ ಬ್ಯಾನರ್ ಹಾಕಿದ್ದಾರೆ. ಅದಕ್ಕೆ ಒಂದು ಖುಷಿ. PM ಆಗಿ ನೋಡ್ತೀವಿ ಸಾರ್, ಕನ್ನಡಿಗರನ್ನ ಬಿಟ್ಕೊಡ್ಬೇಡಿ ಸಾರ್ ಅಷ್ಟೇ. ಯಾಕಂದರೆ ಎಲ್ಲ ಕನ್ನಡ ನೋಡಿ ನಾವೆಲ್ಲ ಚೆನ್ನಾಗಿದ್ದೀವಿ. ವಿಡಿಯೋನ ಅಲ್ಲಿಗೆ ಎಂಡ್ ಮಾಡಿಬಿಡೋಣ ಅಂದ್ಕೊಂಡೆ, ಆದರೆ ನಮ್ಮ ಮಚ ಮೋನಿ ಬಂದ್ಬಿಟ್ಟ. ಒಂದು 5 ನಿಮಿಷ ಇರೋಣ ಮಾಮ್, ಏನೋ ನೋಡೋಣ, ಇಲ್ಲೇನೋ JCB ಕೆಲಸ ಮಾಡ್ತೈತೆ ಅಂದ್ಬಿಟ್ಟು ಹಿಡ್ಕೊಂಬಿಟ್ಟ. ನೋಡ್ರಿ, ಈ ಥರ ರಾತ್ರಿ ವರ್ಕ್ ಮಾಡಬೇಕು. ಹಗ್ಲತ್ತಲ್ಲ ಜನಗಳಿಗೆ ಇರಿಟೇಟ್ ಮಾಡ್ಕೊಂಡು. ಏನು ಹೇಳ್ರಿ, ನಮ್ಮ ಮಾಮ ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೇನೆ. ಎಲ್ಲ ದಯವಿಟ್ಟು ಹೋಗ್ಬಿಟ್ಟು ಹೊಸ್ತಾಗಲ್ಲ, ಅದು ಹಳೇದೇ, ಮತ್ತೆ ಸ್ಟಾರ್ಟ್ ಮಾಡಿದೀವಿ ಇವಾಗ. ಒಳ್ಳೊಳ್ಳೆ ಕಾಂಟೆಂಟ್ ಕೊಡ್ತಾನೆ ನಮ್ಮ ಮಾಮ. ಒಳ್ಳೊಳ್ಳೆ ಕಾಂಟೆಂಟ್ ಅಲ್ಲ ಏನಿಲ್ಲ, ನಮ್ಮ ಜೀವನನೇ ಒಂದು ದೊಡ್ಡ ಕಾಂಟೆಂಟು. JCB ಓಡ್ಸೋಣ ಇವಾಗ ಹೋಗ್ಬಿಟ್ಟು. ಓಡ್ಸೋಣ, ಕೊಡ್ಬೇಕು ಅವನು, ಪಕ್ಕ ಕೊಡ್ತಾರೆ. ಆದ್ರೆ ಇವಾಗ JCB ಓಡ್ಸೋಷ್ಟು ಪೇಷನ್ಸ್ ನಮ್ಮ ಹತ್ರ ಇಲ್ಲ ಬ್ರೋ. ಇದೇ ಮೈಕು ಅನ್ಕೊಳ್ಳಿ, ಇದೇನಪ್ಪ ಇವನು ಹೆಡ್ಫೋನ್ ಇಟ್ಕೊಂಡು ಮಾತಾಡ್ತಾನೆ ಹಂಗಿಂಗೆ ಅನ್ಕೋಬೇಡಿ. ಸದ್ಯಕ್ಕೆ ನಾವು ಇದನ್ನೆಲ್ಲ ಅಲ್ಲೋಡ್ರಲ್ಲಿ ಹೆಂಗೆ ಎತ್ತೈತೆ. ಅಯ್ಯೋ ಮೇನ್ ರೋಡ್ ತೋಡ್ತಿರೋದು ಏಮೈತೆ
ರಾವಣ ಮಾವನ. ನಾವು ಇವಾಗ ಮನೆಗೆ ಹೋಗ್ಬಿಡ್ತೀರಿ, ತುಂಬ ಲೇಟ್ ಆಗ್ಬಿಡೈತಿ. 11 ಗಂಟೆಗೆ ಹೋಗ್ತಾ ಇದ್ದೀರಿ ಇವತ್ತು ಮನೆಗೆ. ನಾ 11:15 ಆಗೋಯ್ತಾ? 11:33. ಬೆಳಗ್ಗೆ ಗಾಡಿ ಎತ್ತಬೇಕಾದ್ರೆ ಯಾರು ಇರ್ತಾರೋ ಇಲ್ವೋ ನಮಗಂತೂ ಗೊತ್ತಿಲ್ಲ. ಆದರೆ ಗಾಡಿ ಮುಚ್ಚಿ ನಿಲ್ಲಿಸ್ಬೇಕಾದ್ರೆ ನನ್ನ ಮಚ ಇಲ್ಲ ಮಲ್ಲಿ ಯಾರಾದರೂ ಒಬ್ರು ಬಂದ್ಬಿಡ್ತಾರೆ. ಓಕೆನಾ ಮಚ? ಹೋಗ್ಬಿಡೋಣ ಮನೆಗ. ಭಯಂಕರ ಆಗ್ಬಿಡೈತಿ. ಬರೀ ಟೈಮ್ ಆಗಿಲ್ಲ, ಸಿಕ್ಕಾಪಟ್ಟೆ ಟೈಮ್ ಆಗ್ಬಿಡೈತಿ. ಗೌಡ್ರೆ ಏನು ಸಮಾಚಾರ? ಹಾಂ ನಿಲ್ಸಾಯ್ತು ಗೌಡ್ರೆ, ಹೋಗೋಣ ಮನೆಗ. ಬಾಯ್ ಬಾಯ್. ಹೀಗೆ ಮಾದಪ್ಪ, ಸಿಕ್ಕಣ ಮುಂದಿನ ವೀಡಿಯೋದಲ್ಲಿ ಬಾಯ್.